ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ಗೆಳೆಯರೆ, ನಾನು ನಿಮ್ಮ ನೆಚ್ಚಿನ ಸೈಯದ್ ತೌಸಿಫ್ ಸರ್, ಬಳ್ಳಾರಿ ಜಿಲ್ಲೆಯಿಂದ. ಗೆಳೆಯರೆ, ನಿಮ್ಮ ನೆಚ್ಚಿನ ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಇವತ್ತು ನಾನು ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಬೋಧಿಸಲಿದ್ದೇನೆ ಗೆಳೆಯರೆ. ಹಾಗಿದ್ರೆ ನೀವು ಈವರೆಗೂ ಕೂಡ ನಮ್ಮ ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಒತ್ತುವುದರ ಮೂಲಕ ಸದಾ ನಮ್ಮ ಜೊತೆ ನೋಟಿಫೈ ಆಗಿರಿ ಗೆಳೆಯರೆ. ಇದರೊಟ್ಟಿಗೆ ಪ್ರತಿಯೊಂದು ನಮ್ಮ ಯೂಟ್ಯೂಬ್ ತರಗತಿಗಳ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್ ಲಿಂಕ್ಗಳನ್ನು ಕೊಟ್ಟಿರ್ತೀವಿ ಗೆಳೆಯರೆ. ಆ ಒಂದು ಲಿಂಕ್ಗಳನ್ನು ಬಳಸಿಕೊಳ್ಳುವುದರ ಮೂಲಕ ತಾವು ತಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಗೆಳೆಯರೆ. ಸಾಧನಾ ಶಂಕರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ನ ಜೊತೆಗೆ ಇಡೀ ನಮ್ಮ ಭಾರತ ದೇಶದ ಅತಿ ದೊಡ್ಡ ಕಲಿಕಾ ವೇದಿಕೆಯಾದ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲೂ ಕೂಡ ಇಡೀ ನಮ್ಮ ಸಾಧನಾ ಶಂಕರ್ ಅಕಾಡೆಮಿಯ ತಂಡ ಬೋಧನೆ ಮಾಡಲಿದೆ ಗೆಳೆಯರೆ. ಆದ ಕಾರಣ ಇಡೀ ನಮ್ಮ ತಂಡವನ್ನು ಅನ್ ಅಕಾಡೆಮಿ ಆ್ಯಪ್ ಲರ್ನಿಂಗ್ ಆ್ಯಪಲ್ಲೂ ಕೂಡ ಫಾಲೋ ಮಾಡೋದ್ರೊಟ್ಟಿಗೆ ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಅಂತ ಕೇಳ್ಕೊತ, ಇಲ್ಲಿ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪಲ್ಲಿ ಸೈಯದ್ ತೌಸಿಫ್ ಅಂತ ನೀವು ಸರ್ಚ್ ಮಾಡಿ ಫಾಲೋ ಮಾಡೋದ್ರ ಜೊತೆಗೆ ನನ್ನ ಪ್ರತಿಯೊಂದು ಲೈವ್ ತರಗತಿಗಳನ್ನು ಮತ್ತು ತರಗತಿಯಲ್ಲೇ ನೋಟ್ಸ್ಗಳನ್ನು ಪಡೆಯಬಹುದು ಗೆಳೆಯರೆ. ದಯವಿಟ್ಟು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೈಯದ್ ತೌಸಿಫ್ ಅಂತ ಇರುತ್ತೆ, ಫಾಲೋ ಮಾಡೋದ್ರ ಜೊತೆಗೆ ಸದಾ ನಮ್ಮ ಜೊತೆ ಟಚ್ಚಲ್ಲಿರಿ ಗೆಳೆಯರೆ. ಹಾಗಾದರೆ ಗೆಳೆಯರೆ, ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಭಾರತದ ಸಂವಿಧಾನ ಗೆಳೆಯರೆ, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಭಾರತೀಯ ಸಂವಿಧಾನ ಎನ್ನುವಂಥ ವಿಷಯ ಅತೀ ಬಹುಮುಖ್ಯವಾಗಿರುವಂಥ ವಿಷಯವಾಗಿದೆ ಗೆಳೆಯರೆ. ಹಾಗಿದ್ರೆ ಈ ಭಾರತದ ಸಂವಿಧಾನದ ವಿಷಯದಲ್ಲಿ ಪ್ರಮುಖವಾದ ಅಧ್ಯಾಯವೆಂದರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಗೆಳೆಯರೆ. ಇತ್ತೀಚಿನ IAS, KS ಪರೀಕ್ಷೆಗಳಿಂದ ಹಿಡಿದು PC ಪರೀಕ್ಷೆಗಳಲ್ಲೂ ಕೂಡ ನೀವು ಈ ಒಂದು ಅಧ್ಯಯನದಿಂದ ಒಂದಲ್ಲ ಒಂದು ಪ್ರಶ್ನೆಗಳನ್ನು ಎದುರಿಸಲೇಬೇಕಾದ ಅನಿವಾರ್ಯತೆ ಬಂದೊದಗಿದೆ ಗೆಳೆಯರೆ. ಹಾಗಾಗಿ ಭಾರತ ಸಂವಿಧಾನದ ಪ್ರಸ್ತಾವನೆ ಇರುವಂಥ ವಿಷಯ ಪ್ರತಿಯೊಬ್ಬ ಸ್ಪರ್ಧಾರ್ಥಿಯು ಓದಲೇಬೇಕಾದಂಥ ಅತಿ ಬಹುಮುಖ್ಯವಾದಂಥ ವಿಷಯವಾಗಿದೆ. ಇವತ್ತು ಆ ವಿಷಯವನ್ನು ಕುರಿತು ನಾನು ನಿಮ್ಮೊಟ್ಟಿಗೆ ಸಾಧನಾ ಶಂಕರ್ ಅಕಾಡೆಮಿ ಮೂಲಕ ನಾನು ನಿಮ್ಮೊಂದಿಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಗೆಳೆಯರೆ. ಹಾಗಾದರೆ ಆರಂಭ ಮಾಡೋಣ. ಭಾರತ ಸಂವಿಧಾನದ ಪ್ರಸ್ತಾವನೆ ಗೆಳೆಯರೆ, ಹಾಗಿದ್ರೆ ಪ್ರಸ್ತಾವನೆ ಅಂದರೆ ಏನು? ಭಾರತ ಸಂವಿಧಾನದಲ್ಲಿ ನಾವು ಅಳವಡಿಸಿಕೊಂಡಿರುವಂತಹ ಈ ಪ್ರಸ್ತಾವನೆಯನ್ನು ನಾವು ಯಾವ ದೇಶದ ಸಂವಿಧಾನದ ಪ್ರಸ್ತಾವನೆಯ ಮಾದರಿಯನ್ನು ಅನುಸರಿಸಿದ್ದೇವೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಹಾಗಾದರೆ ಪ್ರಸ್ತಾವನೆ ಅಂದರೆ ಏನು? ಇಲ್ಲಿ ಪ್ರಮುಖ ರಾಜಕೀಯ ಚಿಂತಕರು ಹೇಳ್ತಾ ಹೋಗ್ತಾರೆ, ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಕೈಗನ್ನಡಿ ಇದ್ದಂತೆ. ಹಾಗಾದರೆ ಗೆಳೆಯರೆ, ನೀವೆಲ್ಲ ನಿಮ್ಮ ಮನೆಗಳಲ್ಲಿ ನೋಡ್ತಾ ಇರ್ತೀರಾ, ಕನ್ನಡಿಯನ್ನು ನೀವು ಹಿಡಿದುಕೊಂಡಾಗ ಯಾರ ಪ್ರತಿಬಿಂಬ ಕಾಣುತ್ತೆ? ಯಾರು ಕನ್ನಡಿಯನ್ನು ಹಿಡಿದುಕೊಂಡಿರುತ್ತಾರೋ ಅವರದೇ ಆದ ಪ್ರತಿಬಿಂಬ ಕಾಣ್ತಾ ಹೋಗುತ್ತೆ ಗೆಳೆಯರೆ. ಅದೇ ರೀತಿ ನೀವು ಕೇವಲ ಈ ಒಂದು ಭಾರತ ಸಂವಿಧಾನದ ಪ್ರಸ್ತಾವನೆಯ ಒಂದು ಪುಟವನ್ನು ಓದಿದರೆ ಸಾಕು, ಇಡೀ ಭಾರತ ಸಂವಿಧಾನದ ಒಳಗಡೆ ಏನಿದೆ, ಆ ಸಂವಿಧಾನದ ರಚನಾಕಾರರ ಮನಸ್ಸಿನಲ್ಲಿ ಏನಿತ್ತು, ಆ ಇಡೀ ಸಂವಿಧಾನದ ಒಳಗಡೆ ಇರುವಂಥ ಉದ್ದೇಶ ಮತ್ತು ಗುರಿಗಳ ಸಂಪೂರ್ಣ ವಿಶ್ಲೇಷಣೆ ಕೇವಲ ಆ ಒಂದು ಪುಟದಲ್ಲಿ ಇರುತ್ತೆ ಗೆಳೆಯರೆ. ಹಾಗಿದ್ರೆ ಸ್ನೇಹಿತರೆ, ಇವತ್ತು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ವಿಶೇಷವಾಗಿ ನೀವು ನೋಡ್ತಾ ಹೋದರೆ ಈ ಒಂದು ಪ್ರಸ್ತಾವನೆಯ ಆಧಾರ ಏನು? ಭಾರತ ಸಂವಿಧಾನದ ಪ್ರಸ್ತಾವನೆಯ ಮೂಲ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಹಾಗಾದರೆ ವಿಶೇಷವಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಭಾರತ ಸಂವಿಧಾನದ ಮೂಲವನ್ನು ರಚನೆ ಮಾಡಿರುವಂಥವರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ದೇಶದ ಮೊದಲ ಪ್ರಧಾನಿ ಎನಿಸಿಕೊಂಡಿರುವಂಥ ಜವಾಹರ್ಲಾಲ್ ನೆಹರೂರವರು. ಸ್ನೇಹಿತರೆ, ನೆಕ್ಸ್ಟ್ ನಾನು ಮುಂದಿನ ತರಗತಿಯಲ್ಲಿ ನಿಮ್ಮೊಟ್ಟಿಗೆ ಸಂವಿಧಾನ ರಚನಾ ಸಭೆ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಆ ಸಂವಿಧಾನ ರಚನಾ ಸಭೆಯ 3ನೇ ಸಭೆಯಲ್ಲಿ, ಎಷ್ಟನೇ ಸಭೆ ಅಂತ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ, ಸಂವಿಧಾನ ರಚನಾ ಸಭೆಯ 3ನೇ ಸಭೆಯಲ್ಲಿ ದಿನಾಂಕ 13/12/1946 ದಿನಾಂಕ 13/12/1946ರಂದು ನಡೆಯುವಂತಹ 3ನೇ ಸಂವಿಧಾನ ರಚನಾ ಸಭೆಯಲ್ಲಿ ನಮ್ಮ ದೇಶದ ಮೊದಲ ಪ್ರಧಾನಿಯಾಗಿರುವಂಥ ಜವಾಹರ್ಲಾಲ್ ನೆಹರೂರವರು ಅಂದು ಏನು ಮಾಡ್ತಾರೆ, ಧ್ಯೇಯೋದ್ದೇಶಗಳ ಮಂಡನೆ ಎನ್ನುವಂಥ ಒಂದು ನಿರ್ಣಯವನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸ್ತಾರೆ. ಆ ಒಂದು ಧ್ಯೇಯೋದ್ದೇಶಗಳ ಮಂಡನೆಯೇ ಅಥವಾ ಆ ಒಂದು ಧ್ಯೇಯೋದ್ದೇಶಗಳ ನಿರ್ಣಯಗಳ ಮಂಡನೆಯೇ ಪ್ರಸ್ತುತ ಏನಾಗಿದೆ, ಪ್ರಸ್ತಾವನೆ ಆಗಿದೆ. ಇಲ್ಲಿ 13 ಡಿಸೆಂಬರ್ 1946ರಲ್ಲಿ ಮಂಡನೆಯಾದಂಥ ಈ ಧ್ಯೇಯೋದ್ದೇಶಗಳು ಸಂವಿಧಾನ ರಚನಾ ಸಭೆ ಅಂಗೀಕಾರ ಮಾಡಿದ್ದು 22 ಜನವರಿ
47. ಹಾಗಿದ್ರೆ ನಮ್ಮ ಪ್ರಸ್ತಾವನೆಯ ಮೂಲ ರೂಪ ಯಾವುದು ಅಥವಾ ಆಧಾರ ಯಾವುದು ಅಂತ ಏನಾದರೂ ಪ್ರಶ್ನೆ ಆದರೆ ಅದು ಜವಾಹರ್ಲಾಲ್ ನೆಹರೂರವರು 13 ಡಿಸೆಂಬರ್ 1946ರಲ್ಲಿ ಮಂಡಿಸಿದಂತಹ ಧ್ಯೇಯೋದ್ದೇಶಗಳ ಮಂಡನೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಮ್ಮ ಈ ಒಂದು ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾಗಿರುವಂತಹ ಈ ಪ್ರಸ್ತಾವನೆಯನ್ನು ನಾವು ಯಾವ ದೇಶದ ಸಂವಿಧಾನದಿಂದ ಎರವಲು ತೆಗೆದುಕೊಂಡಿದ್ದೇವೆ ಎನ್ನುವಂಥ ಪ್ರಶ್ನೆ ಆಗಿದೆ. ಹಾಗಾದರೆ ನಮ್ಮ ಪ್ರಸ್ತಾವನೆಯನ್ನು ನಾವು ಎರವಲು ಮಾಡಿಕೊಂಡಿರುವುದು ಬೇರೆ ಯಾವ ದೇಶದಿಂದಲೂ ಅಲ್ಲ, ಅಮೇರಿಕ ದೇಶದಿಂದ ನಾವೇನು ಮಾಡ್ಕೊಂಡಿದ್ದೀವಿ, ಈ ಒಂದು ಪ್ರಸ್ತಾವನೆಯನ್ನು ಎರವಲು ಪಡೆದುಕೊಂಡಿದ್ದೀವಿ ಗೆಳೆಯರೆ. ಹಾಗಾದರೆ ಸ್ನೇಹಿತರೆ, ನೆಕ್ಸ್ಟ್ ನೋಡ್ತಾ ಹೋಗಿ ಈ ಒಂದು ಪ್ರಸ್ತಾವನೆಯನ್ನು ಕುರಿತಂತೆ 2 ಪ್ರಮುಖ ಅಂಶಗಳು ನಿಮಗೆ ಗೊತ್ತಿರಬೇಕು. ಒಂದನೇದಾಗಿ ಪ್ರಸ್ತಾವನೆಯು ನ್ಯಾಯರಕ್ಷಿತವಲ್ಲ ಎನ್ನುವಂಥದ್ದು. ಹಾಗಾದರೆ ನೀವೆಲ್ಲ ಕೇಳ್ತೀರ ಸ್ನೇಹಿತರೆ, ಏನು ಸರ್ ಇದು ಪ್ರಸ್ತಾವನೆ ನ್ಯಾಯರಕ್ಷಿತ ಅಲ್ವಾ, ಅದರ ಅರ್ಥ ಏನು ಅಂತ ಕೇಳ್ತಾ ಹೋದರೆ ಗೆಳೆಯರೆ, ನಿಮಗೆಲ್ಲರಿಗೂ ಗೊತ್ತು, ನಮ್ಮ ಭಾರತೀಯರು ಸಂವಿಧಾನದಲ್ಲಿ ನಮಗೆ ಕೊಟ್ಟಿರುವಂಥ ಹಕ್ಕುಗಳನ್ನು ಅನುಭವಿಸೋದು ಗೊತ್ತೇ ಹೊರತು ಕರ್ತವ್ಯಗಳನ್ನು ನೆರವೇರಿಸೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಪ್ರಸ್ತಾವನೆಗಳನ್ನು, ಇಡೀ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಪ್ರಸ್ತಾವನೆಯಲ್ಲಿ ಕೊಟ್ಟಿರುವಂಥ ಅಂಶಗಳನ್ನು ನಮ್ಮ ಭಾರತ ಸರ್ಕಾರ, ನಮ್ಮ ದೇಶದಲ್ಲಿರುವಂಥ ಸರ್ಕಾರಗಳು ಜಾರಿಗೆ ತರ್ತಿಲ್ಲ ಅಂಥೇಳಿ ನಾವೇನು ಮಾಡ್ತೀವಿ, ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆಗಳನ್ನು ಹೂಡ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಸಂವಿಧಾನದ ರಚನಾಕಾರರು ತಿಳಿಸಿರುವಂತೆ ಪ್ರಸ್ತಾವನೆಯಲ್ಲಿರುವಂಥ ಅಂಶಗಳನ್ನು ಯಾವುದೇ ಒಂದು ಸರ್ಕಾರ ಜಾರಿಗೊಳಿಸಿಲ್ಲ ಅಂಥೇಳಿ ನಾವು ನ್ಯಾಯಾಲಯದ ಮೊರೆ ಹೋಗುವಂತಿಲ್ಲ. ಹಾಗಾಗಿ ಪ್ರಸ್ತಾವನೆಯಲ್ಲಿರುವಂಥ ಅಂಶಗಳು ನ್ಯಾಯರಕ್ಷಿತವಾದವುಗಳಲ್ಲ ಎನ್ನುವಂಥದ್ದು. ವಿದ್ಯಾರ್ಥಿಗಳೇ, ಅದರೊಟ್ಟಿಗೆ ನಾವೆಲ್ಲ ಕಲಿಬೇಕಾಗಿರುವಂಥದ್ದು ಮತ್ತೊಂದು ಮಹತ್ವಪೂರ್ಣವಾಗಿರುವಂಥ ಅಂಶ ಏನಂದರೆ, ಈ ಒಂದು ಪ್ರಸ್ತಾವನೆ ಎನ್ನುವಂಥದ್ದು ಶಾಸಕಾಂಗಕ್ಕೆ ಅಧಿಕಾರದ ಮೂಲವಲ್ಲ ಎನ್ನುವಂಥದ್ದು. ಪ್ರಸ್ತಾವನೆಯಲ್ಲಿರುವಂಥ ವಿಷಯಗಳ ಮೇಲೆ ನಾವು ಶಾಸನಗಳನ್ನು ರಚಿಸಿದ್ದೇವೆ ಎಂದು ಸರ್ಕಾರಗಳು ಹೇಳಿಕೊಳ್ಳಬಹುದು ಎನ್ನುವಂಥ ಕಾರಣಕ್ಕೆ ನಮ್ಮ ಸಂವಿಧಾನದ ರಚನಾಕಾರರು ಏನು ಮಾಡಿದ್ದಾರೆ, ಈ ಒಂದು ಪ್ರಸ್ತಾವನೆಯಲ್ಲಿರುವಂಥ ಅಂಶಗಳನ್ನು ತೆಗೆದುಕೊಂಡು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೋಬಾರ್ದು ಅಂಥೇಳಿ ಪ್ರಸ್ತಾವನೆ ಶಾಸಕಾಂಗಕ್ಕೆ ಅಧಿಕಾರದ ಮೂಲ ಅಲ್ಲ ಅಂತ ಹೇಳಿದೆ. ಅದರೊಟ್ಟಿಗೆ ಮತ್ತೊಂದು ಅಂಶವನ್ನು ನೋಡ್ತಾ ಹೋದರೆ ಶಾಸಕಾಂಗದ ಅಧಿಕಾರಗಳ ಮೇಲಿನ ನಿರ್ಬಂಧವೂ ಅಲ್ಲ. ಅಂದರೆ ಪ್ರಸ್ತಾವನೆಯಲ್ಲಿ ಇರುವಂಥ ಅಂಶಗಳನ್ನು ನಾವು ನೆಪ ಮಾಡಿಕೊಂಡು ಸರ್ಕಾರ ತಂದಂಥ ಯಾವುದೇ ಒಂದು ಯೋಜನೆಯನ್ನು ಅಥವಾ ಸರ್ಕಾರದ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಾವು ತಿರಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ. ಹೌದಾ? ಆ ಒಂದು ಸರ್ಕಾರದ ಕಾರ್ಯಕ್ರಮಗಳ ಮೇಲೆ ನಿರ್ಬಂಧ ಮಾಡಲಿಕ್ಕೂ ಬರೋದಿಲ್ಲ. ಯಾಕೆಂದರೆ ಪ್ರಸ್ತಾವನೆಯಲ್ಲಿರುವಂಥ ಅಂಶಗಳು ನ್ಯಾಯರಕ್ಷಿತವಾದವುಗಳಲ್ಲ, ಅದರೊಟ್ಟಿಗೆ ಶಾಸಕಾಂಗಕ್ಕೆ ಅಧಿಕಾರದ ಮೂಲವೂ ಅಲ್ಲ, ಅದರ ಜೊತೆಗೆ ಶಾಸಕಾಂಗದ ಅಧಿಕಾರಗಳ ಮೇಲಿನ ನಿರ್ಬಂಧವೂ ಅಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಹಾಗೆ ಇದರೊಟ್ಟಿಗೆ ಮುಂದುವರಿತಾ ಹೋದರೆ ನೋಡ್ತಾ ಹೋಗ್ತೀರಾ, ಪ್ರಸ್ತಾವನೆಯು ಸಂವಿಧಾನದ ಭಾಗವೇ ಹಾಗೂ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದೇ ಎನ್ನುವಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ನಮ್ಮೆಲ್ಲರಲ್ಲಿ ಉದ್ಭವ ಆಗ್ತವೆ. ಸ್ನೇಹಿತರೆ, ಪ್ರಸ್ತಾವನೆಯು ಸಂವಿಧಾನದ ಭಾಗವೇ? ಸರ್, ನೀವೇ ಹೇಳ್ತಿದ್ದೀರಾ, ನೀವೇ ಪಾಠ ಮಾಡ್ತಿದ್ದೀರಾ, ಪ್ರಸ್ತಾವನೆ ಸಂವಿಧಾನದ ಭಾಗ ಹೌದು ಅಂತ ನೀವೇ ಹೇಳ್ತಿದ್ದೀರಾ, ಮತ್ತು ಈ ಪ್ರಶ್ನೆಯನ್ನು ನಮ್ಗೆ ಯಾಕೆ ಕೇಳ್ತೀರಾ ಅನ್ನೋದಾದರೆ, ಸ್ನೇಹಿತರೆ, ಸಂವಿಧಾನ ಜಾರಿಯಾದ ನಂತರ ಹಲವು ಜನರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡ್ತಾ ಹೋಗ್ತವೆ. ಹಾಗಾಗಿ ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಭಾಗ ಹೌದೋ ಅಥವಾ ಅಲ್ಲವೋ ಎನ್ನುವಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೂ ಕೂಡ ಹೋಗುತ್ತೆ ಗೆಳೆಯರೆ. ಹಾಗಾದರೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಬೇರುಬಾರಿ ಒಕ್ಕೂಟ ಪ್ರಕರಣ 1960. ಸರ್, ಈ ಬೇರುಬಾರಿ ಅಂದರೆ ಏನು ಸರ್? ಹೌದಾ, ಈ ಬೇರುಬಾರಿ ಎನ್ನುವಂಥದ್ದು ಭಾರತದ ಒಂದು ಭೂಪ್ರದೇಶ. ಸರ್, ಈ ಭೂಪ್ರದೇಶ ಎಲ್ಲಿತ್ತು ಎನ್ನುವ ಪ್ರಶ್ನೆ ಬರ್ಬೋದಾದರೆ ಪಶ್ಚಿಮ ಬಂಗಾಳ ರಾಜ್ಯದ ಭೂಪ್ರದೇಶ. ಈ ಬೇರುಬಾರಿ ಎನ್ನುವಂತಹ ಭೂಪ್ರದೇಶವನ್ನು ನಾವು ಆಗಿನ ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಬೇಕಾದ ಸಂದರ್ಭ ಬಂದಿತ್ತು. ಆ ಒಂದು ಪ್ರಕರಣವನ್ನೇ ಬೇರುಬಾರಿ ಒಕ್ಕೂಟ ಪ್ರಕರಣ ಅಂತ ಕರಿತೀವಿ. ಬೇರುಬಾರಿ ಭೂಪ್ರದೇಶವನ್ನು ಪೂರ್ವ ಪಾಕಿಸ್ತಾನಕ್ಕೆ, ಅಂದರೆ ಪ್ರಸ್ತುತ ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಟ್ಟಿದ್ದೀವಲ್ಲ, ಆ ಒಂದು ಪ್ರಕರಣವೇ ಬೇರುಬಾರಿ ಪ್ರಕರಣ. 1960ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆಯಲ್ಲಿ ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಭಾಗ ಹೌದೋ ಅಲ್ವೋ ಎನ್ನುವಂಥ ಪ್ರಶ್ನೆ ಬಂದಾಗ ಇಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳುತ್ತೆ ಅಂದರೆ, ಪ್ರಸ್ತಾವನೆ ಎನ್ನುವಂಥದ್ದು ಅತಿ ಮಹತ್ವವಾದ ಅಂಶ ಹೌದು, ಆದರೂ ಕೂಡ ಅದು ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಎನ್ನುವಂಥ ತೀರ್ಪನ್ನು ಕೊಡ್ತಾ ಹೋಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಬೇರುಬಾರಿ ಒಕ್ಕೂಟ ಪ್ರಕರಣ ಅಥವಾ ಬೇರುಬಾರಿ ಪ್ರಕರಣದಂತೆ ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಭಾಗ ಅಲ್ಲ ಎನ್ನುವಂಥದ್ದು ತಿಳ್ಕೋಬೇಕು. ಅದರೊಟ್ಟಿಗೆ ಎರಡನೇ ಅತಿ ಪ್ರಮುಖ ಪ್ರಕರಣ ಅಂದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ.
ಇಡೀ ದೇಶದ ನ್ಯಾಯಾಂಗದ ಇತಿಹಾಸದಲ್ಲೇ ಅತಿ ಪ್ರಮುಖವಾದ ಪ್ರಕರಣ ಅಂದರೆ ಅದು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ರಾಜ್ಯದ ಪ್ರಕರಣಗಳಿವೆ. 1973ರಲ್ಲಿ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಬರುತ್ತೆ. ಕೇಶವಾನಂದ ಭಾರತಿ ಎನ್ನುವಂಥವರು ಮೂಲತಃ ಒಬ್ಬ ಮಠದ ಮಠಾಧೀಶರು. ಈ ಒಂದು ಪ್ರಕರಣಕ್ಕೆ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿಯನ್ನು ನಾವು ನಂತರ ತರಗತಿಯಲ್ಲಿ ಕೊಡ್ತಾ ಹೋಗ್ತೀವಿ. ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಮಹತ್ವ ಏನು ಅನ್ನೋದನ್ನು ಮಾತ್ರ ಇಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ. ಹಾಗಾದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಏನು ತೀರ್ಪು ಬರುತ್ತೆ? ಈ ತೀರ್ಪು ಇಡೀ ನ್ಯಾಯಾಂಗ ಇತಿಹಾಸದಲ್ಲಿ ಅತಿ ದೊಡ್ಡ ತೀರ್ಪು ಅಂತ ಯಾಕೆ ಕರೆಸ್ಕೊಳ್ತಂದರೆ, ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ 13 ನ್ಯಾಯಾಧೀಶರ ಪೀಠದೊಂದಿಗೆ ಈ ಒಂದು ತೀರ್ಪು ಇಲ್ಲಿ ಪ್ರಕಟವಾಗುತ್ತೆ. ಈ ನ್ಯಾಯಾಧೀಶರ ಪೀಠ ನೀಡುವಂಥ ತೀರ್ಪಿನ ಪ್ರಕಾರ ಬೇರುಬಾರಿ ಒಕ್ಕೂಟದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪನ್ನು ತಳ್ಳಿ ಹಾಕಿ ಏನೇನಂತ ತೀರ್ಪು ಕೊಡುತ್ತೆ ಅಂದರೆ, ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಭಾಗ ಹೌದು ಎನ್ನುವಂಥ ತೀರ್ಪನ್ನು ಕೊಡುತ್ತೆ. ಹಾಗಾದರೆ ಪ್ರಸ್ತಾವನೆಯನ್ನು ಸಂವಿಧಾನದ ಭಾಗ ಎಂದು ಅಂಗೀಕರಿಸಿದ ಪ್ರಕರಣ ಯಾವುದು ಅಂದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ 1973. ಅದರೊಟ್ಟಿಗೆ ಮುಂದುವರಿತಾ ಸ್ನೇಹಿತರೆ LIC ಆಫ್ ಇಂಡಿಯಾ ಪ್ರಕರಣ 1995. ಸರಿಯಾಗಿ ಗಮನವಾಗಿ ಕೇಳಿ. ಬೇರುಬಾರಿ ಪ್ರಕರಣ 1960 ಪ್ರಸ್ತಾವನೆಯನ್ನು ಸಂವಿಧಾನದ ಭಾಗ ಅಲ್ಲ ಎಂದು ತೀರ್ಪು ನೀಡುತ್ತೆ. ಅದಾದ ನಂತರ 1973ರ ಕೇಶವಾನಂದ ಭಾರತಿ ಪ್ರಕರಣ ಏನಂತ ತೀರ್ಪು ಕೊಡ್ತು? ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಭಾಗ ಹೌದು ಎನ್ನುವಂಥ ತೀರ್ಪು ಕೊಡುತ್ತೆ. ಅದಾದ ನಂತರ LIC ಆಫ್ ಇಂಡಿಯಾ ಪ್ರಕರಣ 1995ರಲ್ಲಿ ಪ್ರಸ್ತಾವನೆಯನ್ನು ಸಂವಿಧಾನದ ಅವಿಭಾಜ್ಯ ಅಂಗ, ಎಂಥ ಅಂಗ ಅದು? ಅವಿಭಾಜ್ಯ ಅಂಗ ಎನ್ನುವಂತಹ ತೀರ್ಪನ್ನು ಕೊಡುತ್ತೆ. ಅವಿಭಾಜ್ಯ ಅಂಗ ಯಾವುದು? ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳುವಂಥ ತೀರ್ಪು LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಬರ್ತಾ ಹೋಗುತ್ತೆ. ಗೆಳೆಯರೆ, ಇದರೊಟ್ಟಿಗೆ ಮತ್ತೊಂದು ಪ್ರಶ್ನೆಯನ್ನು ಕೆಳಗೆ ಕೊಟ್ಟಿದ್ದೀವಿ. ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದೇ ಎನ್ನುವಂಥ ಪ್ರಶ್ನೆ. ಈಗಾಗಲೇ ಬೇರುಬಾರಿ ಪ್ರಕರಣದಲ್ಲಿಯೂ ಈ ಪ್ರಶ್ನೆ ಉದ್ಭವವಾಗಿತ್ತು. ಆದರೆ ಬೇರುಬಾರಿ ಪ್ರಕರಣದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪು ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿದ ಮೇಲೆ ಸಂವಿಧಾನದ ಅಲ್ಲದ ಭಾಗಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇರುವುದಿಲ್ಲ. ತಿದ್ದುಪಡಿ ಮಾಡೋದು ಅಂತ ಬಂದಾಗ ಸಾಮಾನ್ಯವಾಗಿ 368ನೇ ವಿಧಿ ಬರುತ್ತೆ. ದಕ್ಷಿಣ ಆಫ್ರಿಕಾ ದೇಶದಿಂದ ನಾವು ತಿದ್ದುಪಡಿ ಮಾಡುವಂತಹ ವಿಧಾನವನ್ನು ಏನು ಮಾಡ್ಕೊಂಡಿದ್ದೀವಿ? ಎರವಲು ಪಡ್ಕೊಂಡಿದ್ದೀವಿ. ಹಾಗಾದರೆ 368ನೇ ವಿಧಿಯ ಅಡಿಯಲ್ಲಿ ಸಂವಿಧಾನದ ಯಾವುದೇ ಭಾಗಗಳನ್ನು ನಾವು ತಿದ್ದುಪಡಿ ಮಾಡಬಹುದಾದರೂ ಇಲ್ಲಿ ಪ್ರಸ್ತಾವನೆ ಎನ್ನುವಂಥದ್ದು ಇನ್ನೂ ಕೂಡ ಸಂವಿಧಾನದ ಭಾಗ ಆಗಿರಲಿಲ್ಲ ಮೊದಲು. ಹಾಗಾಗಿ ಬೇರುಬಾರಿ ಪ್ರಕರಣದಲ್ಲಿಯೂ ಕೂಡ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಅದಾದ ನಂತರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನು ಕೊಡ್ತಾರೆ? ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಭಾಗ ಅಂತ ಒಪ್ಪಿಕೊಂಡಿರುವ ಕಾರಣ ಇದೇ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ 1973ರಲ್ಲಿ ಮತ್ತೊಂದು ತೀರ್ಪು ಬರುತ್ತೆ. ಆ ತೀರ್ಪೆ ಪ್ರಸ್ತಾವನೆಯನ್ನು ಸಹ ಸಂವಿಧಾನದ ಇತರೆ ಭಾಗಗಳಂತೆ ತಿದ್ದುಪಡಿ ಮಾಡಬಹುದು, ಆದರೆ ಒಂದು ಕಂಡೀಷನನ್ನು ಹಾಕ್ತಾರೆ ಸ್ನೇಹಿತರೆ. ಆ ಕಂಡೀಷನ್ ಏನು ಅಂದರೆ, ಪ್ರಸ್ತಾವನೆಯಲ್ಲಿರುವಂಥ ಸಂವಿಧಾನದ ಮೂಲ ಸಂರಚನೆ. ಈ ಶಬ್ದ ನಿಮ್ಮಲ್ಲಿ ತುಂಬ ಗಾಢವಾಗಿ ಬೇರೂರಬೇಕು ಗೆಳೆಯರೆ. ಸಂವಿಧಾನದ ಮೂಲ ಸಂರಚನೆ ಏನಿದೆ ಪ್ರಸ್ತಾವನೆಯಲ್ಲಿ, ಆ ಮೂಲ ಸಂರಚನೆಗೆ ಏನು ಬರಬಾರ್ದು? ಧಕ್ಕೆ ಬರದಂತೆ. ಪ್ರಸ್ತಾವನೆ ಅಥವಾ ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆ ಬಾರದ ಹಾಗೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು ಅಂತ ತೀರ್ಪನ್ನು ಕೊಟ್ಟಂಥ ಪ್ರಕರಣ ಯಾವುದು ಅಂದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ರಾಜ್ಯದ ಪ್ರಕರಣ. ಸ್ನೇಹಿತರೆ, ಈಗ ನಿಮಗೆ ಅರ್ಥ ಆಯಿತು. ಪ್ರಸ್ತಾವನೆಯನ್ನು ಸಂವಿಧಾನದ ಭಾಗ ಎಂದು ಅಂಗೀಕರಿಸಿಕೊಂಡಂಥ ಪ್ರಕರಣ, ಅದನ್ನು ಅವಿಭಾಜ್ಯ ಅಂಗ ಅಂತ ಒಪ್ಪಿಕೊಂಡಂಥ ಪ್ರಕರಣ, ಅದರೊಟ್ಟಿಗೆ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು ಎಂದು ಹೇಳಿದಂತಹ ಪ್ರಕರಣಗಳು ನಿಮ್ಮ ಮುಂದೆ ಇದ್ದಾವೆ ಗೆಳೆಯರೆ. ಅದರೊಟ್ಟಿಗೆ ಹಾಗಾದರೆ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು ಅಂತ ತೀರ್ಪನ್ನು ಕೊಟ್ಟಾಗಿದೆ. ಹಾಗಾದರೆ ಪ್ರಸ್ತಾವನೆಯನ್ನು ನಾವು ಈವರೆಗೆ ತಿದ್ದುಪಡಿ ಮಾಡಿದ್ದೀವಾ? ಪ್ರಶ್ನೆಗಳಾಗಬಹುದು. ಪ್ರಸ್ತಾವನೆಯನ್ನು ಈವರೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಪ್ರಶ್ನೆ ಏನಾದರೂ ಬಂದರೆ, ಪ್ರಸ್ತಾವನೆಯನ್ನು ಇಲ್ಲಿವರೆಗೂ ಕೇವಲ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ ಸ್ನೇಹಿತರೆ. ಹಾಗಾದರೆ ಆ ತಿದ್ದುಪಡಿ ಯಾವುದು? ಯಾವ ವರ್ಷದಲ್ಲಿ ತಿದ್ದುಪಡಿ ಆಯಿತು ಅಂತ ಕೇಳ್ತಾ ಹೋದರೆ, ತಿದ್ದುಪಡಿ 42ನೇ ತಿದ್ದುಪಡಿ 1976. 1976ರ ಈ 42ನೇ ತಿದ್ದುಪಡಿಯನ್ನು ವಿವಾದಾತ್ಮಕ ತಿದ್ದುಪಡಿ ಅಂತಲೂ ಕರಿತಾ ಹೋಗ್ತಾರೆ. ಈ 42ನೇ ತಿದ್ದುಪಡಿಯನ್ನು ಚಿಕ್ಕ ಸಂವಿಧಾನ ಅಂತಲೂ ಕರೀತಾರೆ, ಮಿನಿ ಸಂವಿಧಾನ ಅಥವಾ
ಪುಟ್ಟ ಸಂವಿಧಾನ ಅಂತ ಕರಿತೇವೆ, ಯಾಕಂದರೆ ಆ ಒಂದು ತಿದ್ದುಪಡಿಯೇ ಅಷ್ಟು ಬೃಹತ್ ಗಾತ್ರದಾಗಿರುತ್ತೆ. ಗೆಳೆಯರೆ, ಹಾಗಾದರೆ ಈ 42ನೇ ತಿದ್ದುಪಡಿ ಮೂಲಕ ಪ್ರಸ್ತಾವನೆಗೆ ಸೇರಿರುವಂಥ ಪದಗಳು ಎಷ್ಟು ಅಂತ ಕೇಳ್ತಾರೆ. ಒಟ್ಟಾರೆ 3 ಪದಗಳು ಪ್ರಸ್ತಾವನೆಗೆ ಹೊಸದಾಗಿ ಸೇರ್ತಾ ಹೋಗ್ತವೆ. ಆ 3 ಪದಗಳು ಯಾವುವು ಎನ್ನುವಂಥ ಪ್ರಶ್ನೆಗೆ ಉತ್ತರ ಸಮಾಜವಾದಿ, ಜಾತ್ಯತೀತತೆ ಮತ್ತು ಸಮಗ್ರತೆ ಅಂತ ಇಲ್ಲೇನು ಕೊಟ್ಟಿದ್ದೀವಿ. ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಮಗ್ರತೆ ಎನ್ನುವಂಥ ಪದ ಬರದೇ ಹೋದಲ್ಲಿ ಅಖಂಡತೆ ಅಂತ ಬರುತ್ತೆ. ಅಖಂಡತೆ ಎನ್ನುವಂಥ ಪದವು ಸಮಗ್ರತೆ ಎನ್ನುವಂಥ ಪದಕ್ಕೆ ಸರಿಸಮಾನವಾದಂತಹ ಪದ. ಹಾಗಾಗಿ ಪ್ರಸ್ತಾವನೆಗೆ ಈವರೆಗೆ ಕೇವಲ 1 ಬಾರಿ ತಿದ್ದುಪಡಿಯಾಗಿದೆ. ಆದಂಥ ವರ್ಷ 1976. ಎಷ್ಟನೇ ತಿದ್ದುಪಡಿ ಅನ್ನೋ ಪ್ರಶ್ನೆ ಬಂದರೆ 42ನೇ ತಿದ್ದುಪಡಿ. ಈ ತಿದ್ದುಪಡಿಯನ್ನು ವಿವಾದಾತ್ಮಕ ತಿದ್ದುಪಡಿ ಎನ್ನುವರು. ಈ ತಿದ್ದುಪಡಿಯನ್ನು ಚಿಕ್ಕ ಸಂವಿಧಾನ, ಮಿನಿ ಸಂವಿಧಾನ ಅಥವಾ ಪುಟ್ಟ ಸಂವಿಧಾನ ಅಂತ ಕೂಡ ಕರಿತೀವಿ. ಈ ತಿದ್ದುಪಡಿ ಮೂಲಕ ಪ್ರಸ್ತಾವನೆಗೆ ಸೇರಿರುವ ಪದಗಳು 3. ಮೊದಲನೇದು ಯಾವುದು? ಸಮಾಜವಾದಿ, ಜಾತ್ಯತೀತತೆ, ಸಮಗ್ರತೆ ಅಥವಾ ಅಖಂಡತೆ. ಹೌದಾ ವಿದ್ಯಾರ್ಥಿಗಳೇ, ಪ್ರಸ್ತಾವನೆ ಸಂವಿಧಾನದ ಭಾಗ ಹೌದು. ತಿದ್ದುಪಡಿಯನ್ನು ಕೂಡ ಮಾಡಿದ್ದೀವಿ. ಎಷ್ಟು ಬಾರಿ ಮಾಡಿದ್ದೀವಿ? 1 ಬಾರಿ. ಯಾವಾಗ? 1976. ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿ. ಎಷ್ಟು ಪದಗಳು? ಒಟ್ಟಾರೆ 3 ಪದಗಳನ್ನು ನಾವು ಪ್ರಸ್ತಾವನೆಗೆ ಸೇರಿಸಿದ್ದೀವಿ ಗೆಳೆಯರೆ. ಹಾಗಾದರೆ ತಿದ್ದುಪಡಿ ಮಾಡುವಂಥ ವಿಧಿ ಯಾವುದು ಅಂತ ಕೇಳಿದ್ರೆ 368ನೇ ವಿಧಿ ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. ಎಸ್ ಸ್ನೇಹಿತರೆ, ಹಾಗಾದರೆ ಇಷ್ಟೊತ್ತು ನಾವು ಭಾರತದ ಸಂವಿಧಾನದ ಹಿನ್ನೆಲೆಯನ್ನು ನೋಡ್ಕೊತ ಬಂದ್ವಿ. ಯಾವ ದೇಶದಿಂದ ಎರವಲು ತೊಗೊಂಡ್ವಿ, ಆ ಒಂದು ಪ್ರಸ್ತಾವನೆಯ ಅರ್ಥ ಏನು. ಹಾಗಾದರೆ ಈಗ ಪ್ರಸ್ತಾವನೆ ಬಗ್ಗೆನೇ ಅಧ್ಯಯನ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಪ್ರಸ್ತಾವನೆಯನ್ನು ನಾವು ವಿಭಿನ್ನವಾಗಿ ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಮೊದಲನೆಯದಾಗಿ ಭಾರತದ ಜನತೆಯಾದ ನಾವು ಎನ್ನುವಂಥ ಪದದಿಂದ ಆರಂಭವಾದಂಥ ಪ್ರಸ್ತಾವನೆ ಕೊನೆಯದಾಗಿ 1949 ನವೆಂಬರ್ 26ರಂದು ನಮಗೆ ನಾವು ಅರ್ಪಿಸಿಕೊಂಡಿದ್ದೇವೆ ಅಂಥೇಳಿ ಮುಕ್ತಾಯವಾಗುತ್ತೆ. ಹಾಗಾದರೆ ಈ ಪ್ರಸ್ತಾವನೆಯಲ್ಲಿ ಬರುವಂಥ ಮೊದಲ ಪದದ ಬಗ್ಗೆ ನೋಡ್ತಾ ಹೋಗೋಣ. ವಿ ದಿ ಪೀಪಲ್ ಆಫ್ ಇಂಡಿಯಾ. ವಿ ದಿ ಪೀಪಲ್ ಆಫ್ ಇಂಡಿಯಾ. ಈ ಪದ ಅತಿ ಮಹತ್ವವನ್ನು ಒಳಗೊಂಡಿದೆ ಸ್ನೇಹಿತರೆ. ಏನು ಸರ್, ಈ ಒಂದು ಸಣ್ಣ ಪದ ಅತಿ ಮಹತ್ವವನ್ನು ಒಳಗೊಂಡಿದೆಯಾ? ಹೌದು ಸ್ನೇಹಿತರೆ, ಈ ಪದದಲ್ಲಿ ಅರ್ಥಗರ್ಭಿತವಾದಂಥ ಅಂಶ ಕೂಡಿದೆ. ವಿ ದಿ ಪೀಪಲ್ ಆಫ್ ಇಂಡಿಯಾ ಎನ್ನುವಂಥ ಪದ ಭಾರತ ಸಂವಿಧಾನದ ಸೋರ್ಸನ್ನು ತಿಳಿಸ್ತಾ ಹೋಗುತ್ತೆ. ಹಾಗಾದರೆ ನಾನು ನಿಮಗೆಲ್ಲ ಸಹಜವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಭಾರತ ಸಂವಿಧಾನದ ರಚನಾಕಾರರು ಯಾರು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ಭಾರತದ ಪ್ರಜೆಗಳು. ಗೆಳೆಯರೆ, ಈ ಪ್ರಶ್ನೆಯನ್ನು ಕೇಳಿದ ತಕ್ಷಣ ನಿಮ್ಮೆಲ್ಲರ ತಲೆಯಲ್ಲಿ ಬರುವಂಥ ಸಹಜವಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ. ಆ ಥರ ಏನಾದರೂ ನೀವು ಪ್ರಶ್ನಾಪತ್ರಿಕೆಗಳು ಎದುರಿಗಿದ್ದಾಗ ಉತ್ತರವನ್ನು ಕೊಟ್ಟಾಗ ನಿಮ್ಮೆಲ್ಲರ ಕೈಗೆ ಅತಿ ದೊಡ್ಡದಾದ ಒಂದು ಚಂಬೆ ಸಿಗುತ್ತೆ ಗೆಳೆಯರೆ. ಇಲ್ಲಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಎನ್ನುವುದರಲ್ಲೇ ಉತ್ತರ ಇದೆ. ಭಾರತ ಸಂವಿಧಾನದ ರಚನಾ ಸಭೆ ರಚಿಸಿದ್ದರೂ ಕೂಡ ನಾವು ಇಲ್ಲಿ ಭಾರತೀಯರೇ ಭಾರತದ ಸಂವಿಧಾನವನ್ನು ರಚಿಸಿದರು ಅಂತ ಹೇಳ್ತಾ ಹೋಗ್ತೀವಿ. ನಿಮ್ಮೆಲ್ಲರಲ್ಲಿ ಒಂದು ಗೊಂದಲ ಆಗ್ಬೋದು ಸ್ನೇಹಿತರೆ. ನಾವೆಲ್ಲ ಓದಿದ್ದೀವಿ ಸಂವಿಧಾನ ರಚನಾ ಸಭೆಯ 389 ಸದಸ್ಯರು ಸೇರಿಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅಂತ ನೀವೆಲ್ಲ ಏನು ಹೇಳ್ತೀರಾ. ಆ ಸಂವಿಧಾನ ರಚನಾಕಾರರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಿ ಕಳಿಸಿದಂಥವರು ಭಾರತೀಯ ಪ್ರಜೆಗಳೇ. ಹಾಗಾಗಿ ಭಾರತ ಸಂವಿಧಾನದ ರಚನಾಕಾರರು ಯಾರು ಅಂತ ಕೇಳಿದರೆ ರಚನಾ ಸಭೆಯ ಸದಸ್ಯರು ಅಂತ ಹಾಕಬೇಡಿ, ಯಾರು? ಭಾರತೀಯ ಪ್ರಜೆಗಳೇ. ಅಲ್ಲಿ ಆಪ್ಷನಲ್ಲಿ ನಾವೇ ಅಂತ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಟಿಕ್ ಮಾಡಬೇಕಾಗತ್ತೆ, ಯಾಕಂದರೆ ನಾವೆಲ್ಲ ಭಾರತೀಯರೇ ಆಗಿರುವ ಕಾರಣ. ಹಾಗಿದ್ರೆ ವಿ ದಿ ಪೀಪಲ್ ಆಫ್ ಇಂಡಿಯಾದ ಜೊತೆಗೆ ಅದರಲ್ಲಿ ಈ ಅರ್ಥವನ್ನು ಬರೋದ್ರ ಜೊತೆಗೆ ಮತ್ತೊಂದು ಅರ್ಥವನ್ನು ಸೂಚಿಸ್ತಾ ಹೋಗುತ್ತೆ. ಆ ಅರ್ಥ ಏನಂದರೆ ಭಾರತದಲ್ಲಿ ಪರಮೋಚ್ಚರು ಯಾರು ಅಂಥೇಳಿ. ಪರಮೋಚ್ಚರು ಯಾರು? ಸ್ನೇಹಿತರೆ, ಇವತ್ತಿನ ಮೀಡಿಯಾಗಳಲ್ಲಿ ನೀವೆಲ್ಲ ಬೆಳಗ್ಗೆದ್ದು ನ್ಯೂಸ್ ಪೇಪರ್ಗಳನ್ನು TV ಚಾನಲ್ಗಳನ್ನು ನೋಡ್ತಾ ಇರ್ತೀರಾ. ಇಲ್ಲಿ ಶಾಸಕಾಂಗವೇ ಸುಪ್ರೀಂ ಅಥವಾ ಸುಪ್ರೀಂ ಕೋರ್ಟೇ ಸುಪ್ರೀಂ ಆಗಿರುತ್ತೆ ಅಥವಾ ಪ್ರಧಾನಮಂತ್ರಿ ನಾನೇ ಸುಪ್ರೀಂ ಅಂತ ಹೇಳ್ಕೊತಾ ಇರ್ತಾರೆ. ಆದರೆ ನಮ್ಮ ಪ್ರಸ್ತಾವನೆ ತಿಳಿಸಿಕೊಟ್ಟಿರುವಂತೆ ಈ ದೇಶಕ್ಕೆ ಸುಪ್ರೀಂ ಯಾರು ಅಂದರೆ ಭಾರತದ ಪ್ರಜೆಗಳೇ. ಭಾರತದ ಪ್ರಜೆಗಳೇ. ಪ್ರಸ್ತಾವನೆ ತಿಳಿಸುವುದೇನೆಂದರೆ ಪ್ರಜೆಗಳೇ ಈ ದೇಶದ ಪ್ರಭುಗಳು ಅಂತ ತಿಳಿಸ್ತಾ ಹೋಗುತ್ತೆ. ಹಾಗಾಗಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಎನ್ನುವಂಥದ್ದು 2 ಅರ್ಥವನ್ನು ಕೊಡುತ್ತೆ. ಮೊದಲನೇದಾಗಿ ಸಂವಿಧಾನದ ರಚನಾಕಾರರು ಯಾರು ಅಂತ ಕೇಳಿದರೆ ಭಾರತದ ಪ್ರಜೆಗಳು. ಎರಡನೆಯ ಅರ್ಥ ಏನು ಅಂದರೆ
ಭಾರತದಲ್ಲಿ ಪರಮೋಚ್ಚರು ಯಾರು ಎನ್ನುವಂಥ ಪ್ರಶ್ನೆ ಕಾಡುತ್ತೆ. ಆ ಪ್ರಶ್ನೆಗೆ ಉತ್ತರ ನಾವು ನೀವುಗಳೇ ಆಗಿರ್ತೀವಿ ಗೆಳೆಯರೆ. ಇದರ ಒಟ್ಟಿಗೆ ಮತ್ತೊಂದು ಅಪ್ಲೈಡ್ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಭಾರತೀಯ ಪ್ರಜೆಗಳಾದ ನಾವು ಈ ತರಹದ ಶಬ್ದ ಇಡೀ ನಮ್ಮ ಸಂವಿಧಾನದ ಯಾವ ಭಾಗದಲ್ಲಿ ಉಲ್ಲೇಖವಾಗಿದೆ? ಯಾಕೆಂದರೆ RAS ಅಥವಾ ರಾಜಸ್ಥಾನ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿದೆ ಇದು. ಏನಂದರೆ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಥವಾ ಭಾರತೀಯ ಪ್ರಜೆಗಳಾದ ನಾವು ಎನ್ನುವಂಥ ಪದ ಅಥವಾ ಒಂದು ವಾಕ್ಯ ಸಂವಿಧಾನದ ಯಾವ ಭಾಗದಲ್ಲಿ ಉಲ್ಲೇಖವಾಗಿದೆ ಅಂತ ಕೇಳ್ತಾರೆ. ನಿಮಗೆಲ್ಲ ಉತ್ತರ ಸಿಕ್ಕಿದೆ ಗೆಳೆಯರೆ. ಯಾವುದೋ ಪ್ರಸ್ತಾವನೆಯಲ್ಲಿ ಈ ಒಂದು ಪದದ ಬಳಕೆಯಾಗಿದೆ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ವಿದ್ಯಾರ್ಥಿಗಳೇ, ಮುಂದಿನ ಪಾತ್ರಕ್ಕೆ ನಾವು ಹೋಗೋದಾದರೆ ಇಲ್ಲಿ ನಿಮಗೆ 5 ಪ್ರಮುಖ ಶಬ್ದಗಳು ಸಿಗ್ತಾ ಹೋಗ್ತವೆ. ವಿ ದಿ ಪೀಪಲ್ ಆಫ್ ಇಂಡಿಯಾ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋದ್ವಿ. ನೆಕ್ಸ್ಟ್ ಇಲ್ಲಿ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ ಅಥವಾ ಜಾತ್ಯತೀತತೆ ಅಂತ ಕರಿತೀವಿ ಅದನ್ನು. ಅದರೊಟ್ಟಿಗೆ ಮತ್ಯಾವುದು? ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಅಂತಿದೆ. ಇಲ್ಲಿ ಮೊದಲನೇದಾಗಿ ಭಾರತವನ್ನು ಸಾರ್ವಭೌಮ ಏನಿದು? ಸಾವರ್ನಿಟಿ ಅಂದರೆ ಏನು? ಸಾರ್ವಭೌಮ ಅಂದರೆ ಏನು? ಸಾರ್ವಭೌಮ ಅಂದರೆ ಯಾವುದೇ ಒಂದು ದೇಶ ಅಥವಾ ನಮ್ಮ ದೇಶ ಮತ್ತೊಂದು ದೇಶದ ಮೇಲೆ ಅವಲಂಬನೆ ಆಗದೇ ಇರೋದು. ಸರ್, ಹಾಗಾದರೆ ನಾವು ಆರ್ಥಿಕವಾಗಿ ನೋಡ್ತಾ ಹೋದರೆ ಬಹಳಷ್ಟು ವಿಷಯಗಳಲ್ಲಿ ಅವಲಂಬನೆ ಆಗಿದ್ದೀವಲ್ಲ? ಹೌದು, ಆರ್ಥಿಕವಾಗಿ ಅವಲಂಬನೆ ಆಗಿದ್ದೀವಿ. ಆದರೆ ವಿದೇಶಾಂಗ ನೀತಿಯಲ್ಲಿ ಭಾರತ ಯಾವುದೇ ದೇಶದ ಒತ್ತಡಕ್ಕೆ ಮಣಿಯುವುದೂ ಇಲ್ಲ ಅಥವಾ ಯಾವುದೇ ದೇಶದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಭಾರತ ಆಂತರಿಕವಾಗಿ ಏನಾಗಿದೆ? ಸಂಪೂರ್ಣವಾಗಿ ಸಶಕ್ತವಾಗಿದೆ. ಬಾಹ್ಯವಾಗಿ ಕೂಡ ಸ್ವಾತಂತ್ರ್ಯವಾಗಿದೆ. ಸ್ನೇಹಿತರೆ, ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತೀನಿ. ಮೊನ್ನೆ ತಾನೇ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡುತ್ತೆ? ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಂಥ ಒಂದು ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡುತ್ತೆ. ಇದು ಭಾರತದಲ್ಲಿರುವಂತಹ ಜಮ್ಮು ಕಾಶ್ಮೀರ, ಈ ಒಂದು ಜಮ್ಮು ಕಾಶ್ಮೀರ ಪ್ರದೇಶಕ್ಕೆ ನಾವು ಕೊಟ್ಟಂಥ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿದಾಗ ಪಕ್ಕದ ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನ ಮತ್ತು ಚೀನಾ ರಾಷ್ಟ್ರಗಳು ಲಬ ಬಾಯ್ ಬಡ್ಕೊತಾವೆ. ಹೌದಲ್ಲ ಸ್ನೇಹಿತರೆ? ಇಲ್ಲಿ ಪಾಕಿಸ್ತಾನ ಮತ್ತು ಚೀನಾ ರಾಷ್ಟ್ರಗಳು ಈ ವಿಷಯವನ್ನು ವಿಶ್ವಸಂಸ್ಥೆಗೆ ಕೂಡ ತೆಗೆದುಕೊಳ್ಳುವಂಥ ಕಾರ್ಯವನ್ನು ಮಾಡ್ತವೆ. ಅಲ್ಲಿ ವಿಶ್ವಸಂಸ್ಥೆ ಹೇಳುವುದು ಒಂದೇ ಹೇಳಿಕೆ, ಇದು ನಮ್ಮ ಆಂತರಿಕ ವಿಷಯ, ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳ್ತಾ ಹೋಗುತ್ತೆ. ಹಾಗಾಗಿ ದೇಶದ ಒಳಗಡೆ ಯಾವುದೇ ಕಾನೂನುಗಳನ್ನು, ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂಥ ಅತಿ ಮಹತ್ವವಾದ ಅಧಿಕಾರ ಭಾರತ ಸರ್ಕಾರಕ್ಕಿದೆ. ಅದೇ ರೀತಿಯಾಗಿ ದೇಶದ ಗಡಿಯ ಹೊರಗಡೆ, ದೇಶದ ಗಡಿಯ ಆಚೆ ಯಾವುದೇ ರೀತಿಯಾದ ವಿದೇಶಾಂಗ ನೀತಿಯನ್ನು ಅನುಸರಿಸುವ, ಯಾವುದೇ ದೇಶದೊಂದಿಗೆ ಯುದ್ಧ ಮಾಡುವ, ಯಾವುದೇ ದೇಶದೊಂದಿಗಿನ ಸ್ನೇಹ ಸಂಬಂಧವನ್ನು ಬೆಳೆಸುವಂತಹ ಸಂಪೂರ್ಣ ಅಧಿಕಾರ ಭಾರತ ದೇಶಕ್ಕಿದೆ. ಭಾರತ ದೇಶವು ಜಗತ್ತಿನ ಯಾವ ರಾಷ್ಟ್ರಗಳ ಒತ್ತಡಕ್ಕೂ ಮಣಿಯುವುದಿಲ್ಲ, ಯಾವ ರಾಷ್ಟ್ರಗಳ ಪ್ರಭಾವಕ್ಕೂ ಒಳಗಾಗಿಲ್ಲ ಎನ್ನುವಂಥದ್ದು ತಿಳಿಸುವುದೇ ಸಾರ್ವಭೌಮತ್ವ ಗೆಳೆಯರೆ. ಹೀಗಾಗಿ ಸಾರ್ವಭೌಮತ್ವ ಅಂದರೆ ಭಾರತ ದೇಶ ಯಾವ ಮಾದರಿಯ ಸರ್ಕಾರ ಹೊಂದಿದೆ ಅಂಥೇಳಿ ಪ್ರಸ್ತಾವನೆ ನಮಗೆ ಹೇಳ್ತಾ ಹೋಗ್ತಾ ಇದೆ. ಈ 5 ಪದಗಳಲ್ಲಿ ನಮಗೆ ಸ್ವರೂಪವನ್ನು ಕಾಣ್ತಾ ಹೋಗ್ತೀವಿ. ನಾವು ಸರ್ಕಾರದ ಸ್ವರೂಪವನ್ನು ಕಾಣ್ತಾ ಹೋಗ್ತೀವಿ. ಒಂದನೇದಾಗಿ ಯಾವುದು? ಸಾರ್ವಭೌಮತ್ವ ಅಂತ ಕರಿತಾ ಹೋಗ್ತೀವಿ. ಯಾವುದೇ ಒಂದು ದೇಶ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಯಾವುದೇ ದೇಶದ ಪ್ರಭಾವಕ್ಕೆ ಒಳಗಾಗದೇ ಇರುವುದನ್ನು ನಾವು ಏನಂತ ಕರಿತಾ ಹೋಗ್ತೀವಿ? ಸಾರ್ವಭೌಮತ್ವ ಅಂತ ಕರಿತಾ ಹೋಗ್ತೀವಿ ಗೆಳೆಯರೆ. ಅರ್ಥ ಆಯಿತು ಅನ್ಕೊತೀನಿ ಗೆಳೆಯರೆ. ಎರಡನೇದಾಗಿ ಸಮಾಜವಾದಿ ಅಂತ ಕರಿತಾ ಹೋಗ್ತೀವಿ ಗೆಳೆಯರೆ. ಸಮಾಜವಾದಿ ಎನ್ನುವಂತಹ ಪದ ಮೂಲ ಪ್ರಸ್ತಾವನೆಯಲ್ಲಿ ಇರೋದಿಲ್ಲ. ಇದನ್ನು ನಾವು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಏನು ಮಾಡ್ಕೊತೀವಿ? ಅಡಾಪ್ಟ್ ಮಾಡ್ಕೊತೀವಿ. ಹಾಗಾದರೆ ಸಮಾಜವಾದಿ ಅಂದ ತಕ್ಷಣ ನಿಮ್ಮೆಲ್ಲರ ತಲೆಯಲ್ಲಿ ಬರುವಂಥದ್ದು ಕಮ್ಯುನಿಸ್ಟ್ ಅಂತ ಬಂದ್ಬಿಡುತ್ತೆ. ಹೌದಾ? ಸಮಾಜವಾದಿಯಲ್ಲಿ 2 ಪ್ರಕಾರಗಳು. ಒಂದು ಕಮ್ಯುನಿಸ್ಟ್ ಸಮಾಜವಾದಿ, ಮತ್ತೊಂದು ಪ್ರಜಾಸತ್ತಾತ್ಮಕ ಸಮಾಜವಾದಿ. ನಿಮ್ಮೆಲ್ಲರಿಗೂ ಗೊತ್ತು ಸ್ನೇಹಿತರೆ, ನೀವೆಲ್ಲ ಅರ್ಥಶಾಸ್ತ್ರವನ್ನು ಓದಿರ್ತೀರ. ಅಲ್ಲಿ ಸಮಾಜವಾದಿ ಅಂತ ಅಂದ ತಕ್ಷಣ ನಿಮ್ಮೆಲ್ಲರ ತಲೆಯಲ್ಲಿ ಏನ್ಬಿಡುತ್ತೆ? ದೇಶದ ಇಡೀ ಸಂಪತ್ತು ಸರ್ಕಾರದ ಒಡೆತನದಲ್ಲಿರುವುದು.
ಹಂಚಿಕೆ ಮತ್ತು ವಿತರಣೆಗಳು ಹಾಗೂ ಉತ್ಪಾದನಾಂಗಗಳು ಸಂಪೂರ್ಣವಾಗಿ ಸರ್ಕಾರದ ಒಡೆತನದಲ್ಲಿರೋದನ್ನು ನೀವೆಲ್ಲ ಏನಂತೀರಿ? ಸಮಾಜವಾದಿ ಅಂತ ಕರಿತಾ ಹೋಗ್ತೀವಿ, ಕಮ್ಯುನಿಸ್ಟ್ ಅಂತ ಕರಿತಾ ಹೋಗ್ತೀವಿ. ಬಟ್ ಅದು ಅನ್ವಯ ಆಗೋದು ಈ ಕಮ್ಯುನಿಸ್ಟ್ ರಾಷ್ಟ್ರಗಳಿಗೆ, ವಿಶೇಷವಾಗಿ ಚೀನಾ, ರಷ್ಯಾ, ಉತ್ತರ ಕೊರಿಯಾದಂತಹ ರಾಷ್ಟ್ರಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಸರ್, ಹಾಗಿದ್ರೆ ಪ್ರಜಾಸತ್ತಾತ್ಮಕ ಸಮಾಜವಾದಿ ಅಂದ್ರೆ ಏನು? ಆ ಪರಿಕಲ್ಪನೆಯನ್ನು ಹುಟ್ಟಿ ಹಾಕಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ತಾ ಹೋದರೆ, ಪ್ರಜಾಸತ್ತಾತ್ಮಕ ಸಮಾಜವಾದಿ ಹುಟ್ಟಿಗೆ ಕಾರಣ ಭಾರತದ ಇಬ್ಬರು ನಾಯಕರು. ಒಂದು ಮಹಾತ್ಮ ಗಾಂಧೀಜಿಯವರು, ಮತ್ತೊಬ್ಬರು ಜವಾಹರ್ಲಾಲ್ ನೆಹರೂರವರು. ಇವರಿಬ್ಬರ ಆಲೋಚನೆಗಳಿಗೆ ಅನುಗುಣವಾಗಿ ನಮ್ಮ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಸಮಾಜವಾದಿ ಇದೆ. ಅಂದರೆ ನಮ್ಮ ದೇಶದಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯೂ ಇದೆ, ಅದರ ಜೊತೆಗೆ ಸಮಾಜವಾದಿ ಅರ್ಥವ್ಯವಸ್ಥೆಯೂ ಇದೆ. ಸಮಾಜದಲ್ಲಿ ಕೇವಲ ಈ ಒಂದು ಆರ್ಥಿಕತೆಯನ್ನು ಮಾತ್ರ ಸಮಾಜವಾದಿಯನ್ನಾಗಿ ಪರಿಗಣಿಸಿಲ್ಲ. ದೇಶದಲ್ಲಿನ ಬಡತನ, ಅನಕ್ಷರತೆ, ಹಸಿವು ಇವೆಲ್ಲ ನಿವಾರಣೆ ಆಗಬೇಕನ್ನುವಂಥದ್ದು ಭಾರತದ ಪ್ರಜಾಸತ್ತಾತ್ಮಕ ಸಮಾಜವಾದದ ಅರ್ಥ ಆಗುತ್ತೆ ಸ್ನೇಹಿತರೆ. ಇದರೊಟ್ಟಿಗೆ ನೀವೆಲ್ಲ ನೋಡ್ತಾ ಹೋಗ್ತೀರಾ, ಪ್ರಜಾಸತ್ತಾತ್ಮಕ ಸಮಾಜವಾದಿ ಪ್ರಸ್ತುತ ದೇಶದಲ್ಲಿ ಇದೇನಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ 1991ರಲ್ಲಿ LPG ಬರುತ್ತೆ ಸ್ನೇಹಿತರೆ. ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ ಎನ್ನುವಂತಹ ನೂತನ ಆರ್ಥಿಕ ನೀತಿ ಜಾರಿಗೆ ಬಂದ ಮೇಲಿಂದ ಈ ಒಂದು ಸಮಾಜವಾದಕ್ಕೆ ಅರ್ಥವಿಲ್ಲ ಅಂಥೇಳಿ ಎಷ್ಟೋ ರಾಜಕೀಯ ತಜ್ಞರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಹೋಗ್ತಾರೆ. ಅದೇನೇ ಆಗಲಿ, ಭಾರತ ಸರ್ಕಾರ ಪ್ರತಿ ವರ್ಷವೂ ನಾನಾ ಯೋಜನೆಗಳನ್ನು ತರುವುದರ ಮೂಲಕ ಬಡವರನ್ನು ಕೂಡ ಒಂದು ಆರ್ಥಿಕ ಉನ್ನತ ಮಟ್ಟಕ್ಕೆ ತಲುಪಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿದೆ. ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಒದಗಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಿದೆ. ಹಾಗಾಗಿ ಭಾರತ ಎನ್ನುವಂಥದ್ದು ಪ್ರಜಾಸತ್ತಾತ್ಮಕ ಸಮಾಜವಾದಿ ಮಾದರಿಯ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಅದರೊಟ್ಟಿಗೆ ಸ್ನೇಹಿತರೆ, ನಿಮಗೆಲ್ಲ ಸ್ಲೈಡಲ್ಲಿ ನೋಡ್ತಾ ಇದ್ದೀರಾ, ಧರ್ಮ ನಿರಪೇಕ್ಷತೆ ಅಂತಿದೆ ಸ್ನೇಹಿತರೆ. ಆ್ಯಕ್ಚುಲಿ ನನಗೆ ಕೇಳ್ತಾ ಹೋದರೆ ಧರ್ಮ ನಿರಪೇಕ್ಷತೆ ಅನ್ನುವಂಥ ಪದವನ್ನು ಬಳಸುವುದೇ ತಪ್ಪಾಗಿದೆ ಸ್ನೇಹಿತರೆ. ಯಾಕಂದರೆ ಧರ್ಮ ನಿರಪೇಕ್ಷವಾಗಿ ಯಾವ ಸರ್ಕಾರವೂ ಇರೋಕ್ಕಾಗೋದಿಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಧರ್ಮಕ್ಕೆ ನಾವು ಕೊಟ್ಟಂಥ ಅರ್ಥಗಳನ್ನು ನೋಡ್ತಾ ಹೋದರೆ ಸತ್ಯ ಎನ್ನುವಂಥದ್ದು, ನ್ಯಾಯ ಎನ್ನುವಂಥದ್ದು, ದಾನ ಎನ್ನುವಂಥದ್ದು, ನೀತಿಗಳೆಲ್ಲವೂ ಧರ್ಮದ ಅರ್ಥವನ್ನು ಪಡಿತಾ ಹೋಗ್ತವೆ ಸ್ನೇಹಿತರೆ. ವಿಶೇಷವಾಗಿ ನಾವು ಧರ್ಮ ನಿರಪೇಕ್ಷತೆ ಎನ್ನುವ ಪದವನ್ನು ಬಳಸುವ ಬದಲು ಜಾತ್ಯತೀತತೆ ಎನ್ನುವ ಪದವನ್ನು ಬಳಸ್ತಾ ಹೋಗೋಣ. ಈ ಜಾತ್ಯತೀತತೆ ಎನ್ನುವ ಪದವೂ ಕೂಡ ಮೂಲ ಪ್ರಸ್ತಾವನೆಯಲ್ಲಿ ಇರೋದಿಲ್ಲ. 1976ರ 42ನೇ ತಿದ್ದುಪಡಿ ಮೂಲಕ ಸೇರಿಸ್ಕೊತ ಹೋಗ್ತೀವಿ. ಹಾಗಾದರೆ ಸ್ನೇಹಿತರೆ, ಜಾತ್ಯತೀತತೆ ಅಂದರೆ ಏನು? ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಹೋಗಿದರೆ, ಜಾತ್ಯತೀತತೆ ಎನ್ನುವುದು ಇದರ ಅರ್ಥವನ್ನು ಸೂಚಿಸುವುದಿಲ್ಲ. ಯಾವುದರ ಅರ್ಥ ಎಂದರೆ, ರಾಜ್ಯವು ಧರ್ಮ ವಿರೋಧಿಯಾಗಿದೆ, ರಾಜ್ಯವು ಧರ್ಮ ವಿರೋಧಿಯಾಗಿದೆ, ಧರ್ಮ ವಿರೋಧಿಯಾಗಿದೆ, ರಾಜ್ಯವು ಧರ್ಮ ವಿರೋಧಿಯಾಗಿದೆ. ಇದು ಶುದ್ಧ ತಪ್ಪು. ಜಾತ್ಯತೀತತೆ ಎಂದರೆ ರಾಜ್ಯವು ಧರ್ಮಕ್ಕೆ ವಿರೋಧಿಯಾಗಿರುವುದಲ್ಲ. ಜಾತ್ಯತೀತತೆ ಎನ್ನುವುದರ ಸಂಪೂರ್ಣ ಅರ್ಥವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ದೇಶಕ್ಕೆ ವಿಶೇಷವಾಗಿ ನಾವು ಸಂವಿಧಾನದ ಪರಿಭಾಷೆಯಲ್ಲಿ ದೇಶ ಎನ್ನುವುದಕ್ಕಿಂತ ಹೆಚ್ಚಾಗಿ ರಾಜ್ಯ ಎಂಬ ಪದವನ್ನು ಬಳಸ್ತಾ ಹೋಗ್ತೀವಿ. ರಾಜ್ಯ ಎಂದರೆ ಸಂಪೂರ್ಣ ದೇಶದ ಪರಿಕಲ್ಪನೆಯನ್ನು ನಮ್ಮ ಸಂವಿಧಾನದಲ್ಲಿ ಕೊಡ್ತಾ ಹೋಗುತ್ತೆ. ಇಲ್ಲಿ ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಯಾವುದೇ ರಾಷ್ಟ್ರೀಯ ಧರ್ಮ ಇಲ್ಲ. ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಿ, ಭಾರತಕ್ಕೆ ಯಾವುದೇ ನಿರ್ದಿಷ್ಟ ರಾಷ್ಟ್ರೀಯ ಧರ್ಮವಿಲ್ಲ. ಹೌದಾ? ಪಾಕಿಸ್ತಾನಕ್ಕೆ ರಾಷ್ಟ್ರೀಯ ಧರ್ಮವಾಗಿ ಇಸ್ಲಾಂ ಇದೆ, ಯುರೋಪಿನ ರಾಷ್ಟ್ರಗಳಿಗೆ ರಾಷ್ಟ್ರೀಯ ಧರ್ಮವಾಗಿ ಕ್ರಿಶ್ಚಿಯನ್ ಧರ್ಮವಿದೆ. ಆದರೆ ಇಡೀ ಜಗತ್ತಿನಲ್ಲಿ ರಾಷ್ಟ್ರೀಯ ಧರ್ಮವನ್ನು ಹೊಂದದೆ ಸಕಲ ಧರ್ಮಗಳಿಗೂ ಸಮಾನ ಆಶ್ರಯವನ್ನು, ಸಮಾನ ಸ್ಥಾನಮಾನವನ್ನು ಕೊಟ್ಟಂಥದ್ದು ದೇಶ ಯಾವುದಾದ್ರೂ ಇದ್ದರೆ ಜಗತ್ತಿನಲ್ಲಿ ಅದು ಕೇವಲ ನನ್ನ ಹೆಮ್ಮೆಯ ಭಾರತ. ಹೌದಾ ಸ್ನೇಹಿತರೆ? ಹಾಗಾಗಿ ಜಾತ್ಯತೀತತೆ ರಾಷ್ಟ್ರ ಅಂತ ಯಾಕೆ ಕರಿತೀವಿ ಅಂದರೆ, ನಮ್ಮ ದೇಶಕ್ಕೆ ನಿರ್ದಿಷ್ಟವಾಗಿ ಯಾವುದೇ ರಾಷ್ಟ್ರೀಯ ಧರ್ಮವಿಲ್ಲ. ಮತ್ಯಾವ ಅಂಶಗಳು ಬರೀತಾ ಹೋಗಬೇಕು? ಅದರೊಟ್ಟಿಗೆ ಜಾತ್ಯತೀತತೆಯ ಲಕ್ಷಣಗಳಲ್ಲಿ ಬಹು ಪ್ರಮುಖವಾದದ್ದು, ಸರ್ಕಾರವು ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಧಾರ್ಮಿಕ ವಿಷಯಗಳಲ್ಲಿ ಏನು ಮಾಡಬಾರ್ದು? ಹಸ್ತಕ್ಷೇಪ ಮಾಡಬಾರ್ದು. ಅದರೊಟ್ಟಿಗೆ ಯಾವುದೇ ನಿರ್ದಿಷ್ಟ ಧರ್ಮಗಳಿಗೆ ವಿಶೇಷ ಪ್ರಾಧಾನ್ಯತೆಯನ್ನು ನೀಡುವಂತಿಲ್ಲ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ತಿಳಿಸುವಂತೆ ಸರ್ಕಾರಗಳು, ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು, ತಮ್ಮ ರಾಜ್ಯ ಅಥವಾ ಕೇಂದ್ರಗಳಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಅತಿ ಹೆಚ್ಚಿನ ಸ್ಥಾನಮಾನವನ್ನು ಕೊಡುವಂತಿಲ್ಲ, ಹಾಗೂ ಯಾವುದೇ ಒಂದು ಧರ್ಮವನ್ನು ಕಡೆಗಣಿಸುವಂತಿಲ್ಲ. ಎಲ್ಲ ಧರ್ಮಗಳಿಗೂ ಸಮಾನವಾದ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಹೇಳ್ತಾ ಹೋಗಿದ್ದಾರೆ. ಅದರೊಟ್ಟಿಗೆ ಜಾತ್ಯತೀತತೆ ಅಂತ ಬಂದಾಗ
ನೀವು ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳೇನು ಬರ್ತಾವಲ್ಲ ಅಲ್ಲಿ ಕೂಡ ಹೇಳ್ತಾ ಹೋಗ್ತಾರೆ, ದೇಶದ ಯಾವುದೇ ಒಬ್ಬ ಪ್ರಜೆ ತನಗಿಷ್ಟ ಬಂದ ಧರ್ಮವನ್ನು ಸ್ವೀಕಾರ ಮಾಡ್ಬೋದು, ತನಗಿಷ್ಟ ಬಂದಂತಹ ಧರ್ಮವನ್ನು ಸ್ವೀಕಾರ ಮಾಡಬಹುದು, ಆ ಧರ್ಮದ ಆಚರಣೆಗಳನ್ನು ಆಚರಿಸಬಹುದು, ಆ ಧರ್ಮದ ಆಚರಣೆಗಳನ್ನು ಆಚರಿಸಬಹುದು, ಅದರೊಟ್ಟಿಗೆ ಆ ಧರ್ಮದ ಸಿದ್ಧಾಂತಗಳನ್ನು ಏನು ಮಾಡ್ಬೋದು, ಪ್ರಚಾರ ಮಾಡಬಹುದು. ಇದು ಎಲ್ಲ ಧರ್ಮದವರಿಗೂ ಮುಕ್ತವಾಗಿ ಕೊಟ್ಟಿರುವಂಥ ವಿಶೇಷ ಅವಕಾಶ. ಹಾಗಾಗಿ ಭಾರತವನ್ನು ನಾವು ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ. ಒಂದನೇದಾಗಿ ನಿರ್ದಿಷ್ಟವಾಗಿ ಯಾವುದೇ ರಾಷ್ಟ್ರೀಯ ಧರ್ಮ ಇಲ್ಲ, ಯಾವುದೇ ಧರ್ಮದ ವಿರುದ್ಧ ಮತ್ತೊಂದು ಧರ್ಮವನ್ನು ಎತ್ತಿ ಕಟ್ಟುವಂತಿಲ್ಲ, ಯಾವುದೇ ಧರ್ಮಕ್ಕೆ ವಿಶೇಷ ಪ್ರಾಧಾನ್ಯತೆಯನ್ನು ನೀಡುವಂತಿಲ್ಲ, ಅದರೊಟ್ಟಿಗೆ ತನಗೆ ಇಷ್ಟ ಬಂದಂಥ ಧರ್ಮವನ್ನು ಸ್ವೀಕಾರ ಮಾಡುವ, ಆಚರಿಸುವ, ಆ ಸಿದ್ಧಾಂತಗಳನ್ನು ಪ್ರಚಾರ ಮಾಡುವಂಥ ಹಕ್ಕನ್ನು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೊಟ್ಟಿರೋದ್ರಿಂದ ಈ ಹಕ್ಕುಗಳನ್ನು ಪಡೆದಿರುವಂಥ ಪ್ರತಿಯೊಬ್ಬ ಪ್ರಜೆಯು ಜಾತ್ಯತೀತ ಭಾರತೀಯ ಪ್ರಜೆ ಆಗಿರ್ತಾನೆ ಸ್ನೇಹಿತರೆ. ಒಟ್ಟಾರೆಯಾಗಿ ಜಾತ್ಯತೀತತೆಯ ಅರ್ಥವನ್ನು ಈ ರೀತಿ ನೀವು ಅರ್ಥ ಮಾಡ್ಕೊತ ಹೋಗಬೇಕು. ಜಾತ್ಯತೀತತೆ ಅಂದರೆ ಸರ್ಕಾರ ಅಥವಾ ದೇಶ ಧರ್ಮಕ್ಕೆ ವಿರೋಧಿ ಆಗಿರುವುದಿಲ್ಲ. ಧರ್ಮ ನಿರಪೇಕ್ಷತೆ ಎನ್ನುವುದು ಇದಕ್ಕೆ ಸೂಕ್ತವಾದ ಪದ ಆಗೋದಿಲ್ಲ ಸ್ನೇಹಿತರೆ. ಹಾಗಾದರೆ ಮುಂದಿನದಾಗಿ ಪ್ರಜಾಸತ್ತಾತ್ಮಕತೆ ಅಥವಾ ಪ್ರಜಾಪ್ರಭುತ್ವ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಪ್ರಜಾಪ್ರಭುತ್ವ ಅಂತ ಕರೆದ ತಕ್ಷಣ ನಿಮ್ಮೆಲ್ಲರ ತಲೆಯಲ್ಲಿ ಅಬ್ರಹಾಂ ಲಿಂಕನ್ ರವರು ನೀಡಿರುವ ಹೇಳಿಕೆ ಬರ್ತಾ ಇರುತ್ತೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗಿರುವಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಕರಿತಾ ಹೋಗ್ತೀವಿ. ನಮ್ಮ ದೇಶದ ಸರ್ಕಾರವು ಕೂಡ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರೋದು. ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿ ಮತ್ತೆ 2 ವಿಧಗಳು ಬರ್ತವೆ ಗೆಳೆಯರೆ. ಒಂದನೇದಾಗಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಎರಡನೇದಾಗಿ ಪರೋಕ್ಷ ಪ್ರಜಾಪ್ರಭುತ್ವ. ಒಂದನೇದು ಪ್ರತ್ಯಕ್ಷ ಅಥವಾ ನೇರ ಪ್ರಜಾಪ್ರಭುತ್ವ ಅಂತೀವಿ, ಎರಡನೇದು ಪರೋಕ್ಷ ಅಥವಾ ಅಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಕರಿತಾ ಹೋಗ್ತೀವಿ. ಭಾರತ ದೇಶದಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಇದೆ ಅಥವಾ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಅಂತ ಕರಿತಾ ಹೋಗ್ತೀವಿ. ಏನು ಸರ್ ಇವೆರಡರಲ್ಲಿ ವ್ಯತ್ಯಾಸ ಅಂತ ಕೇಳಿದ್ರೆ, ನೇರ ಅಥವಾ ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ನೇರವಾಗಿ ಆಡಳಿತದಲ್ಲಿ ಭಾಗವಹಿಸ್ತಾರೆ. ಆಡಳಿತದಲ್ಲಿ ಭಾಗವಹಿಸುವುದು ಅಂದರೆ ಏನು ಸರ್, ಶಾಸನಗಳನ್ನು ರಚಿಸುವಲ್ಲಿಯೂ ಸಹ ಪ್ರಜೆಗಳು ಭಾಗವಹಿಸ್ತಾರೆ. ಆ ಶಾಸನಗಳನ್ನು ಜಾರಿಗೊಳಿಸುವಾಗಲೂ ಕೂಡ ಪ್ರಜೆಗಳು ಆಡಳಿತದಲ್ಲಿ ಭಾಗವಹಿಸುವಂಥ ವಿಧಾನವನ್ನು ನಾವು ನೇರ ಅಥವಾ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಆದರೆ ಪರೋಕ್ಷ ಪ್ರಜಾಪ್ರಭುತ್ವ ಅಂದರೆ ಇಲ್ಲಿ ಆಡಳಿತದಲ್ಲಿ ಶಾಸನ ರಚನೆಯ ಪ್ರಕ್ರಿಯೆಯಲ್ಲಿ ಪ್ರಜೆಗಳು ನೇರವಾಗಿ ಭಾಗವಹಿಸುವುದಿಲ್ಲ. ಆದರೆ ದೇಶದಲ್ಲಿ ನಡೆಯುವಂಥ ಸಾರ್ವತ್ರಿಕ ಚುನಾವಣೆಗಳ ಮೂಲಕ ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸಂಸತ್ತಿಗೆ ಕಳುಹಿಸಿದ್ರ ಮೂಲಕ ದೇಶದ ಆಡಳಿತವನ್ನು ನೆರವೇರಿಸ್ತಾರೆ. ಅಂದರೆ ಇಲ್ಲಿ ಅರ್ಥ ಇಷ್ಟೇ, ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ನೇರವಾಗಿ ಆಡಳಿತದಲ್ಲಿ ಭಾಗವಹಿಸುವುದಿಲ್ಲ. ಆದರೆ ಪ್ರಜೆಗಳು ಸಾರ್ವತ್ರಿಕ ಚುನಾವಣೆಗಳಲ್ಲಿ ತಮಗೆ ಇಷ್ಟ ಬಂದ ಅಭ್ಯರ್ಥಿಗೆ ಮತವನ್ನು ಹಾಕೋದ್ರ ಮೂಲಕ ತಮ್ಮ ಪ್ರತಿನಿಧಿಯಾಗಿ ಜನರನ್ನು ಆಯ್ಕೆ ಮಾಡಿ ಕಳಿಸೋದ್ರ ಮೂಲಕ ಆಡಳಿತದಲ್ಲಿ ಪರೋಕ್ಷವಾಗಿ ಭಾಗವಹಿಸ್ತಾರೆ. ದೇಶದಲ್ಲಿ 18 ವರ್ಷ ತುಂಬಿದಂಥ ಪ್ರತಿಯೊಬ್ಬ ಅರ್ಹ ಭಾರತೀಯ ಪ್ರಜೆ ಏನು ಮಾಡ್ತಾನೆ, ಮತದಾನ ಮಾಡೋದ್ರ ಮೂಲಕ ಆಡಳಿತ ಮಾಡಲಿಕ್ಕೆ ಪ್ರತಿನಿಧಿಯನ್ನು ಕಳುಹಿಸಿಕೊಡ್ತಾನೆ. ಹಾಗಾಗಿ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ನಡೆಸುವಂಥ ಸರ್ಕಾರವನ್ನು ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಹಾಗಿದ್ರೆ ಪ್ರಸ್ತುತ ಭಾರತದಲ್ಲಿರುವಂಥದ್ದು ಪರೋಕ್ಷ ಪ್ರಜಾಪ್ರಭುತ್ವ. ಆದರೆ ಸ್ನೇಹಿತರೆ, ನಿಮಗೆ ಒಂದು ಹೇಳಿಕೆ ತುಂಬ ನೆನಪಿರಬೇಕು. ಈ ಸಂವಿಧಾನ ಶಿಲ್ಪಿ ಅಂತ ಅನಿಸ್ಕೊಂಡಿರುವ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಏನು ಹೇಳಿದ್ದಾರೆ ಅಂದರೆ, ನಮ್ಮ ದೇಶಕ್ಕೆ ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ಅಗತ್ಯವಿದೆ ಅಂತ ಹೇಳ್ತಾ ಹೋಗ್ತಾರೆ. ಈ ಒಂದು ಲೈನನ್ನು ತುಂಬ ನೀವು ಗಟ್ಟಿಯಾಗಿ ನೆನಪಲ್ಲಿ ಇಟ್ಕೋಬೇಕಾಗತ್ತೆ, ಯಾಕಂದರೆ ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗ್ತಾರೆ. ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಮತ್ಯಾವ ಪ್ರಜಾಪ್ರಭುತ್ವ ಬೇಕು, ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಬೇಕು, ಆವಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅರ್ಥ ಅಂತ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಹಾಗಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಂತರ ಬರ್ತಕ್ಕಂಥದ್ದು ಗಣರಾಜ್ಯ. ಸ್ನೇಹಿತರೆ, ಗಣರಾಜ್ಯ ಎನ್ನುವಂಥದ್ದು ತುಂಬ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆ, ಅತೀ ಸರಳವಾದಂಥ ಪ್ರಶ್ನೆ. ಗಣರಾಜ್ಯ ಅಂದರೆ ಏನು? ರಾಷ್ಟ್ರದ ಮುಖ್ಯಸ್ಥನನ್ನು ಅನುವಂಶೀಯವಾಗಿ ಆಯ್ಕೆ ಮಾಡದೆ ಅಂದರೆ ರಾಜನ ಮಗ ರಾಜನಾಗೋದು, ಆತನ ಮಗ ಮತ್ತೆ ರಾಜನಾಗೋದು, ಈ ತರಹದ ಪರಿಕಲ್ಪನೆಗಳು ಇಲ್ಲದೆ ರಾಷ್ಟ್ರದ ಮುಖ್ಯಸ್ಥನನ್ನು ಚುನಾವಣೆಯ ಮೂಲಕ ನಿಗದಿತ ಅವಧಿಗೆ ಆಯ್ಕೆ ಮಾಡುವಂಥ ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ? ಗಣರಾಜ್ಯ ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ರಾಷ್ಟ್ರದ ಮುಖ್ಯಸ್ಥರು ಯಾರು? ರಾಷ್ಟ್ರದ ಮುಖ್ಯಸ್ಥರು ಅಂದ ತಕ್ಷಣ ಪ್ರಧಾನಮಂತ್ರಿ ಅಂತ ಹಾಕ್ಬಿಡಿ. ನಮ್ಮ ರಾಷ್ಟ್ರದ ಮುಖ್ಯಸ್ಥರು ರಾಷ್ಟ್ರಪತಿಗಳು.
ಈ ನಮ್ಮ ರಾಷ್ಟ್ರದ ಪ್ರಸ್ತುತ ರಾಷ್ಟ್ರಪತಿಗಳು ಯಾರು? ರಾಮನಾಥ್ ಕೋವಿಂದ್ ಅವರು. ಅವರ ನಂತರ ಅವ್ರ ಮಗ ಏನಾದರೂ ರಾಷ್ಟ್ರಪತಿ ಆಗ್ತಾರಾ? ಅವಕಾಶವಿಲ್ಲ. ಅಂದರೆ ಅನುವಂಶೀಯವಾಗಿ, ಅಂದರೆ ತಂದೆಯ ನಂತರ ಮಗ ರಾಷ್ಟ್ರಪತಿ ಆಗದೆ ಚುನಾವಣೆ ಮೂಲಕ ದೇಶದ ಯಾವುದೇ ವ್ಯಕ್ತಿ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು. ಬಟ್ ಆತನಲ್ಲಿ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಬೇಕಾದ ಎಲ್ಲ ಮಾನದಂಡಗಳು, ಅರ್ಹತೆಗಳು ಆತನಲ್ಲಿ ಇರಬೇಕು. ದೇಶದ ಯಾವುದೇ ಪ್ರಜೆ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು. ಇಲ್ಲಿ ಅನುವಂಶೀಯವಾಗಿ ಯಾರೂ ಕೂಡ ರಾಷ್ಟ್ರಪತಿ ಆಗೋದಿಲ್ಲ. ಇಲ್ಲಿ ಈತ ನಿಗದಿತ ಅವಧಿಗೆ ಅಂತ ಹೇಳಿದೆ, ಪ್ರತಿಯೊಬ್ಬ ರಾಷ್ಟ್ರಪತಿಗಳಿಗೆ 5 ವರ್ಷ ನಿಗದಿತ ಅವಧಿಗೆ ನಾವು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡ್ತೀವಿ. ಹಾಗಾಗಿ ಭಾರತವನ್ನು ಗಣರಾಜ್ಯ ಅಂತ ಕರಿತಾ ಹೋಗ್ತೀವಿ. ಪ್ರತಿ 5 ವರ್ಷಗಳ ನಂತರ ಮತ್ತೊಮ್ಮೆ ಇದೇ ವ್ಯಕ್ತಿ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು. ಸ್ಪರ್ಧೆ ಮಾಡಿ ಗೆದ್ದಲ್ಲಿ ಆತನೇ ಪುನಃ ಏನಾಗ್ತಾನೆ? ರಾಷ್ಟ್ರಪತಿ ಆಗ್ತಾ ಹೋಗ್ತಾನೆ. ಅಂದರೆ ರಾಷ್ಟ್ರದ ಮುಖ್ಯಸ್ಥನನ್ನು ಚುನಾವಣೆಯ ಮೂಲಕ ನಿಗದಿತ ಅವಧಿಗೆ, ಸರ್ ಚುನಾವಣೆ ಅಂತ ಹೇಳಿದರೆ ನಾವ್ಯಾರು ಮತನೇ ಹಾಕಲಿಲ್ಲ, ರಾಷ್ಟ್ರಪತಿ ಚುನಾವಣೆಗೆ ನಾವ್ಯಾರು ಓಟ್ ಹಾಕಲಿಲ್ಲ ಅಂತ ಅನ್ಕೋಬೇಡಿ. ಇಲ್ಲಿ ರಾಷ್ಟ್ರಪತಿ ಚುನಾವಣೆಗೆ ಬಳಸುವಂಥ ಚುನಾವಣಾ ವಿಧಾನ ಯಾವುದು ಅಂದರೆ ಪರೋಕ್ಷ ಚುನಾವಣಾ ವಿಧಾನ. ಪರೋಕ್ಷ ಚುನಾವಣಾ ವಿಧಾನ. ಸರ್ ಏನು ಸರ್ ಪರೋಕ್ಷ ಚುನಾವಣಾ ವಿಧಾನ ಅಂದರೆ, ಇಲ್ಲಿ ದೇಶದ ಪ್ರಜೆಗಳು ನೇರವಾಗಿ ಮತ ಹಾಕದೆ ದೇಶದ ಜನರಿಂದ ಚುನಾಯಿತರಾದಂತಹ ಜನಪ್ರತಿನಿಧಿಗಳು, ಯಾರು? ಜನಪ್ರತಿನಿಧಿಗಳು, ಹೌದಾ? ದೇಶದ ಜನರಿಂದ ಆಯ್ಕೆ ಆಗಿರುವಂತಹ ಜನಪ್ರತಿನಿಧಿಗಳು ಏನು ಮಾಡ್ತಾರೆ? ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ನಮ್ಮಿಂದ ಆಯ್ಕೆ ಆದಂಥ ಜನಪ್ರತಿನಿಧಿಗಳೇ ರಾಷ್ಟ್ರದ ಮುಖ್ಯಸ್ಥನನ್ನು ಆಯ್ಕೆ ಮಾಡೋದ್ರ ಮೂಲಕ ಇಲ್ಲಿ ದೇಶಕ್ಕೆ ಮುಖ್ಯಸ್ಥನನ್ನು ಆಯ್ಕೆ ಮಾಡ್ತಾರೆ. ಹಾಗಾಗಿ ಭಾರತ ಗಣರಾಜ್ಯ. ಹಾಗಾದರೆ ಭಾರತ ಗಣರಾಜ್ಯ ಆಗಿದ್ದು ಯಾವಾಗ? 1950 ಜನವರಿ 26. ಭಾರತ ಗಣರಾಜ್ಯವಾಗಿದ್ದು ಯಾವಾಗ ಅನ್ನೋ ಪ್ರಶ್ನೆ ಬಂದರೆ 1950 ಜನವರಿ 26ರಂದು ಭಾರತ ಏನಾಗುತ್ತೆ? ಗಣರಾಜ್ಯ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಹಾಗಾದರೆ ಈ 5 ಪದಗಳನ್ನು ನೀವು ಕ್ರಮವಾಗಿಯೇ ನೆನಪಲ್ಲಿಟ್ಕೋಬೇಕು. ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪದಗಳನ್ನು ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾರೆ. ಅವುಗಳನ್ನು ನೀವು ಕ್ರಮವಾಗಿ ಜೋಡಿಸಿ ಬರೆಯಿರಿ ಅಂತ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ನೀವು ನೆನಪಿಟ್ಕೋಬೇಕು, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಹಾಗಾದರೆ ಸರ್ಕಾರದ ಸ್ವರೂಪವನ್ನು ನೋಡಿದ್ವಿ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಭಾರತದ ಈ ಸಂವಿಧಾನ ಯಾವ ಉದ್ದೇಶಕ್ಕೋಸ್ಕರ ರಚನೆ ಆಗಿದೆ, ಅದರ ಉದ್ದೇಶ ಏನು ಅಂತ ನೋಡ್ತಾ ಹೋದರೆ, ಮೊದಲಿಗೆ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದೆ, ನ್ಯಾಯದ ಪರಿಕಲ್ಪನೆ. ಈ ನ್ಯಾಯದ ಪರಿಕಲ್ಪನೆಯಲ್ಲಿ 3 ಬಗೆಯ ನ್ಯಾಯಗಳು. ಎಷ್ಟು ಬಗೆಯ ನ್ಯಾಯಗಳು? 3 ಬಗೆಯ ನ್ಯಾಯಗಳಿಗೆ ಅವಕಾಶವನ್ನು ಕೊಟ್ಟಿದೆ ಪ್ರಸ್ತಾವನೆಯಲ್ಲಿ. ಹಾಗಾದರೆ ಒಂದನೇದು ಸಾಮಾಜಿಕ ನ್ಯಾಯ, ಎರಡನೇದು ಆರ್ಥಿಕ, ಮೂರನೇದು ರಾಜಕೀಯ ನ್ಯಾಯ. ಈ ಪ್ರಶ್ನೆಯನ್ನು ಕೇಳ್ತಾರೆ ಸ್ನೇಹಿತರೆ. ಪ್ರಸ್ತಾವನೆಯಲ್ಲಿ ನೀಡಲ್ಪಟ್ಟಿರುವ ನ್ಯಾಯದ ವಿಧಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಅದರೊಟ್ಟಿಗೆ ರಾಜಕೀಯ ನ್ಯಾಯ. ವಿಶೇಷವಾಗಿ ಅದಕ್ಕಿಂತಲೂ ಮುಂಚೆ ಈ ನ್ಯಾಯ ಎನ್ನುವಂಥ ಪರಿಕಲ್ಪನೆ, ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತಹ ನ್ಯಾಯದ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆದಿದ್ದೀರಿ ಅಂಥೇಳಿ ತುಂಬ ಸರಿ ಪಿ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ, ನ್ಯಾಯದ ಪರಿಕಲ್ಪನೆಯನ್ನು ನಾವು ರಷ್ಯಾ ಕ್ರಾಂತಿಯಿಂದ. ಯಾವ ಕ್ರಾಂತಿ? ರಷ್ಯಾ ಕ್ರಾಂತಿ. ಯಾವಾಗ ನಡೀತು? 1917. 1917ರಲ್ಲಿ ಜಾರ್ ಮನೆತನಗಳ ವಿರುದ್ಧ ನಡೆದಂತಹ ರಷ್ಯಾ ಕ್ರಾಂತಿಯಿಂದ ಎರವಲು ಪಡೆದ ಪದ ಯಾವುದು? ನ್ಯಾಯದ ಪರಿಕಲ್ಪನೆ. ಹಾಗಾದರೆ ಪ್ರಸ್ತಾವನೆಯಲ್ಲಿರುವಂಥ ಪರಿಕಲ್ಪನೆಗಳು ಎಷ್ಟು? 3: ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ. ಸರ್, ಸಾಮಾಜಿಕ ನ್ಯಾಯ ಅಂದರೆ ಯಾವ ಥರ ಸರ್? ಸಮಾಜದಲ್ಲಿರುವಂಥ ಮೇಲು ಕೀಳು ಭಾವನೆಯನ್ನು ಹೋಗಲಾಡಿಸುವಂಥದ್ದು. ಅದರೊಟ್ಟಿಗೆ ಆರ್ಥಿಕ ನ್ಯಾಯ ಅಂದರೆ ಯಾವುದೇ ಕೆಲವು ವ್ಯಕ್ತಿಗಳಲ್ಲಿ ಸಂಪತ್ತಿನ ಕೇಂದ್ರೀಕರಣವಾಗಿರುವುದನ್ನು ತಪ್ಪಿಸಿ, ಅಂದರೆ ಆರ್ಥಿಕ ಅಸಮಾನತೆ, ಸಂಪತ್ತಿನ ಅಸಮಾನ ಹಂಚಿಕೆಯನ್ನು ತಪ್ಪಿಸಿ ಪ್ರತಿಯೊಬ್ಬರಿಗೂ ಆರ್ಥಿಕ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡೋದು. ಅದರೊಟ್ಟಿಗೆ ರಾಜಕೀಯ ನ್ಯಾಯ ಅಂದರೆ ಏನು ಸರ್? ನಮ್ಗೆ ಯಾರಿಗೂ ಕೊಟ್ಟಿಲ್ವಲ್ಲ, ಕೇವಲ ರಾಜಕಾರಣಿಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಅಂದರೆ ಅದು ಶುದ್ಧ ತಪ್ಪಾಗುತ್ತೆ ಸ್ನೇಹಿತರೆ. ನಮ್ಮ ದೇಶದಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯು ಚುನಾವಣೆಯಲ್ಲಿ ಮತದಾನ ಮಾಡುವಂಥ ಹಕ್ಕನ್ನು ಪಡೆದಿದ್ದಾನೆ. 18 ವರ್ಷ ತುಂಬಿದ ಅರ್ಹ ಭಾರತೀಯ ಪ್ರಜೆ, ಪ್ರತಿಯೊಬ್ಬ ಪ್ರಜೆ ಏನು ಮಾಡ್ಬೋದು? ಮತದಾನ ಮಾಡ್ಬೋದು. ಅದರೊಟ್ಟಿಗೆ ಪ್ರತಿಯೊಬ್ಬ ಪ್ರಜೆ ಅರ್ಹನಾಗಿದ್ದರೆ ಚುನಾವಣೆಗೆ ಏನು ಮಾಡ್ಬೋದು? ಸ್ಪರ್ಧಿಸಬಹುದು. ಪ್ರತಿಯೊಬ್ಬ ದೇಶದ ಪ್ರಜೆ ಚುನಾವಣೆಯಲ್ಲಿ ಮತದಾನ ಮಾಡ್ತಾನೆ 18 ವರ್ಷ ತುಂಬಿದರೆ.
ಅಥವಾ ಚುನಾವಣೆಯಲ್ಲಿ ಸ್ವತಃ ತಾನೇ ಸ್ಪರ್ಧೆಯನ್ನು ಕೂಡ ಮಾಡ್ಬೋದು. ಅದರೊಟ್ಟಿಗೆ ಯಾವುದೇ ಒಂದು ಪಕ್ಷದ ಸಿದ್ಧಾಂತ ಆತನಿಗೆ ಇಷ್ಟವಾದಲ್ಲಿ ಆ ಪಕ್ಷದ ಪರವಾಗಿ ಆತ ಏನು ಮಾಡ್ಬೋದು, ಪ್ರಚಾರ ಮಾಡ್ಬೋದು. ಹಾಗಾದರೆ ಸ್ನೇಹಿತರೆ, 3 ಬಗೆಯ ನ್ಯಾಯಗಳನ್ನು ಪ್ರಸ್ತಾವನೆಯಲ್ಲಿ ತಿಳಿಸ್ಕೊಳ್ಳಲಾಗಿದೆ. ಆ ನ್ಯಾಯದ ಪರಿಕಲ್ಪನೆಯನ್ನು ನಾವು ರಷ್ಯಾ ಕ್ರಾಂತಿಯಿಂದ ಎರವಲು ಪಡ್ಕೊಂಡಿದ್ದೀವಿ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ. ಈ ಪ್ರಶ್ನೆ ಸಾಧಾರಣವಾಗಿ ನೀವೆಲ್ಲ ಓದ್ಕೊಂಡಿರ್ತೀರ ಸ್ನೇಹಿತರೆ. ಆದರೆ ವಿಶೇಷವಾದ ಪ್ರಶ್ನೆ ಏನಂದರೆ, ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಎನ್ನುವುದು ಎಲ್ಲಿ ಉಲ್ಲೇಖವಾಗಿದೆ ಅಂತ ಕೇಳ್ತಾರೆ. ನೀವೆಲ್ಲ ಹೇಳ್ಬಿಡ್ತೀರಾ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಆಗಿದೆ ಸರ್, ಈಗ ತಾನೇ ನೀವು ಹೇಳಿದ್ದೀರಾ ರಷ್ಯಾ ಕ್ರಾಂತಿಯಿಂದ ಎರವಲು ತೊಗೊಂಡಿದ್ದೀವಿ. ಅದರೊಟ್ಟಿಗೆ DPSP ಸಂವಿಧಾನದ 4ನೇ ಭಾಗದಲ್ಲಿರುವಂತಹ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿನ 38ನೇ ವಿಧಿಯೂ ಸಹ, ಈ 38ನೇ ವಿಧಿಯೂ ಸಹ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯದ ಬಗ್ಗೆ ಉಲ್ಲೇಖ ಮಾಡುತ್ತೆ ಸ್ನೇಹಿತರೆ. ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಈ ಥರದ ಪ್ರಶ್ನೆಗಳು ಇತ್ತೀಚೆಗೆ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅದರೊಟ್ಟಿಗೆ ನೀವು ನೆಕ್ಸ್ಟ್ ಅಲ್ಲಿ ನಿಮಗೆ ನ್ಯಾಯದ ಪರಿಕಲ್ಪನೆ ಆದ ನಂತರ ನೀವು ಪ್ರಸ್ತಾವನೆಯಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ನಿಮಗೆ ಕಾಣ್ತಿರುವ ಮತ್ತೊಂದು ಪರಿಕಲ್ಪನೆ ಯಾವುದು ಅಂದರೆ ಸ್ವಾತಂತ್ರ್ಯದ ಪರಿಕಲ್ಪನೆ ಸ್ನೇಹಿತರೆ. ಯಾವುದರ ಪರಿಕಲ್ಪನೆ? ಸ್ವಾತಂತ್ರ್ಯದ ಪರಿಕಲ್ಪನೆ. ಹಾಗಾದರೆ ಎಷ್ಟು ಬಗೆಯ ಸ್ವಾತಂತ್ರ್ಯಗಳ ಪರಿಕಲ್ಪನೆ ಇದೆ ಅಂತ ಪ್ರಶ್ನೆ ಆಗಿದೆ. ವಿಚಾರ ಮಾಡುವಂಥ ಸ್ವಾತಂತ್ರ್ಯ, ನೀವು ವಿಚಾರ ಮಾಡಿದಾಗ ನಿಮ್ಮಲ್ಲಿ ಬರುವಂಥ ಭಾವನೆಗಳನ್ನು ಅಭಿವ್ಯಕ್ತಿ ಮಾಡುವಂಥ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಮಾಡೋದ್ರ ಜೊತೆಗೆ ನಂಬಿಕೆ, ವಿಶ್ವಾಸವನ್ನು ಹೊಂದುವಂಥ ಸ್ವಾತಂತ್ರ್ಯ, ಅದರೊಟ್ಟಿಗೆ ನಿಮಗೆ ಇಷ್ಟ ಬಂದ ಧರ್ಮ ಮತ್ತು ಆಚರಣೆಗಳನ್ನು ಮಾಡುವಂತಹ ಸ್ವಾತಂತ್ರ್ಯ. ಅಂದರೆ ವಿಚಾರವನ್ನು ಮಾಡುವಂಥ ಸ್ವಾತಂತ್ರ್ಯ ಕೊಟ್ಟಿದೆ. ವಿಚಾರ ಮಾಡಿದಾಗ ನಿಮ್ಮಲ್ಲಿ ಒಂದು ಅಭಿಪ್ರಾಯಗಳು ಬರ್ತವೆ. ಆ ಅಭಿಪ್ರಾಯಗಳನ್ನು ಅಭಿವ್ಯಕ್ತಿ, ಮೊದಲೇದು ವಿಚಾರ ಮಾಡ್ತೀರಿ, ನಿಮ್ಮಲ್ಲೇ ಯಾವುದಾದ್ರೂ ಒಂದು ಅಭಿಪ್ರಾಯ ಸೃಷ್ಟಿಯಾಗುತ್ತೆ. ಸೃಷ್ಟಿಯಾದಂಥ ಅಭಿಪ್ರಾಯವನ್ನು ನೀವೇನು ಮಾಡಬೇಕು? ಅಭಿವ್ಯಕ್ತಿಪಡಿಸ್ಕೊಂಡು ಹೇಳ್ಕೊಳ್ಳೋದು. ಯಾವುದರ ಮೂಲಕನಾದರೂ ಆಗಿರ್ಬೋದು, ಹಾಡಿನ ಮೂಲಕವೋ, ನೃತ್ಯದ ಮೂಲಕವೋ, ಭಾಷಣದ ಮೂಲಕವೋ, ಪತ್ರಿಕೆಗಳ ಮೂಲಕವೋ ನೀವು ನಿಮ್ಮ ವಿಚಾರಗಳನ್ನು ಏನು ಮಾಡ್ತೀರಿ? ಅಭಿವ್ಯಕ್ತಿ ಮಾಡ್ತಾ ಹೋಗ್ತೀರಿ. 3ನೇದಾಗಿ ನಂಬಿಕೆ, ವಿಶ್ವಾಸ ಹೊಂದುವಂಥದ್ದು. 4ನೇದು ಧರ್ಮ, ನಿಮಗೆ ಇಷ್ಟ ಬಂದ ಧರ್ಮವನ್ನು ಪರಿಪಾಲನೆ ಮಾಡುವಂಥದ್ದು. 5ನೇದು ಉಪಾಸನ ಅಂದರೆ ಆಚರಣೆ ಅಂತ. ಉಪಾಸನ. 5 ಬಗೆಯ ಸ್ವಾತಂತ್ರ್ಯಗಳನ್ನು ಎಲ್ಲಿ ಕೊಟ್ಟಿದೆ? ಪ್ರಸ್ತಾವನೆಯಲ್ಲಿ ಕೊಟ್ಟಿದೆ. ಇದರೊಟ್ಟಿಗೆ ನೀವು ಸಂವಿಧಾನದ 3ನೇ ಭಾಗದಲ್ಲಿ 19ನೇ ವಿಧಿಯನ್ನು, 19ನೇ ವಿಧಿ ಸಂವಿಧಾನದ ಎಷ್ಟನೇ ಭಾಗ? 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಆ 3ನೇ ಭಾಗದಲ್ಲಿ 19ನೇ ವಿಧಿಯಲ್ಲಿಯೂ ಸಹ ಏನು ಮಾಡಿದ್ದಾರೆ? ಸ್ವಾತಂತ್ರ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾರೆ. ಆದರೆ ಆಪ್ಷನಲ್ಲಿ ಕೇವಲ ಈ 5 ಬಗೆಯ ಸ್ವಾತಂತ್ರ್ಯಗಳು ಕೊಟ್ಟಿದ್ರೆ ಅದು ಯಾವುದಕ್ಕೆ ಸಂಬಂಧಪಡುತ್ತೆ? ಪ್ರಸ್ತಾವನೆಯಲ್ಲಿನ ಸ್ವಾತಂತ್ರ್ಯಕ್ಕೆ ಸಂಬಂಧಪಡುತ್ತೆ. ಸ್ವಾತಂತ್ರ್ಯ ಆದ ನಂತರ ಸ್ನೇಹಿತರೆ, ವಿಶೇಷವಾಗಿ ನಿಮಗೆ ನೆಕ್ಸ್ಟ್ ಇರೋ ಕಾನ್ಸೆಪ್ಟ್ ಯಾವುದು ಅಂದರೆ ಸ್ವಾತಂತ್ರ್ಯ ನಂತರ ಸಮಾನತೆ. ನೀವೆಲ್ಲ ಅನ್ಕೋಬೋದು, ಮೂಲಭೂತ ಹಕ್ಕುಗಳಲ್ಲಿ 14ನೇ ವಿಧಿಯಿಂದ 18ನೇ ವಿಧಿಯವರೆಗೆ ಕೊಟ್ಟಿದ್ದಾರಲ್ಲ, ಅದು ಕೂಡ ಸಮಾನತೆ ಹಕ್ಕುಗಳಲ್ವಾ ಅಂತ. ಆದರೆ ಆ ಸಮಾನತೆ ಹಕ್ಕುಗಳಿಗೂ ಪ್ರಸ್ತಾವನೆಯಲ್ಲಿ ಕೊಟ್ಟಿರುವಂಥ ಸಮಾನತೆಗೂ ತುಂಬ ವ್ಯತ್ಯಾಸ ಇದೆ ಸ್ನೇಹಿತರೆ. ಇಲ್ಲಿ ಕೇವಲ 2 ಸಮಾನತೆ ಬಗ್ಗೆ ಮಾತ್ರ ಉಲ್ಲೇಖವಾಗಿದೆ. ಒಂದು ಸ್ಥಾನಮಾನ ಮತ್ತು ಅವಕಾಶ. ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಮಾತ್ರ ಸಮಾನತೆಯನ್ನು ಕುರಿತು ಮಾತನಾಡುವಂಥದ್ದು ಯಾವುದು? ಪ್ರಸ್ತಾವನೆ ಎನ್ನುವಂಥದ್ದು. ಹೌದಾ? ಪ್ರಸ್ತಾವನೆಯಲ್ಲಿ ಸಮಾನತೆ ಪರಿಕಲ್ಪನೆ ಕೇವಲ 2 ವಿಷಯಕ್ಕೆ ಸಂಬಂಧಪಟ್ಟಿದೆ. ಒಂದನೇದು ಸ್ಥಾನಮಾನ, ಮತ್ತೊಂದು ಅವಕಾಶ. ಅಪ್ಲೈಡ್ ಪ್ರಶ್ನೆಯನ್ನು ಕೇಳಬಹುದು ಸ್ನೇಹಿತರೆ. ಅವಕಾಶದಲ್ಲಿ ಸಮಾನತೆ ಎನ್ನುವಂಥದ್ದು ಸಂವಿಧಾನದ 3ನೇ ಭಾಗದ 16ನೇ ವಿಧಿಯಲ್ಲಿ ನಮೂದಿಸಲ್ಪಟ್ಟಿದೆ. ನೀವು ಸಂವಿಧಾನದ 3ನೇ ಭಾಗದ 16ನೇ ವಿಧಿ ತೆಗೆದು ನೋಡಿ, ಅವಕಾಶಗಳಲ್ಲಿ ಸಮಾನತೆ ಎನ್ನುವಂಥದ್ದಿದೆ. ಹಾಗಾಗಿ ಪ್ರಶ್ನೆ ಕೇಳಬಹುದು, ಅವಕಾಶಗಳಲ್ಲಿ ಸಮಾನತೆ ಎಂಬುದು ಸಂವಿಧಾನದ ಯಾವ ಭಾಗಗಳಲ್ಲಿ ಉಲ್ಲೇಖವಾಗಿದೆ ಅಂದರೆ, ಯಾವ ಭಾಗಗಳು? ಪ್ರಸ್ತಾವನೆಯಲ್ಲೂ ಕೂಡ ಉಲ್ಲೇಖವಾಗಿದೆ. ಅದರೊಟ್ಟಿಗೆ ಸಂವಿಧಾನದ 3ನೇ ಭಾಗದ ಎಷ್ಟನೇ ವಿಧಿ? 16ನೇ ವಿಧಿಯಲ್ಲೂ ಕೂಡ ಅವಕಾಶಗಳಲ್ಲಿ ಸಮಾನತೆಯ ಕಾನ್ಸೆಪ್ಟ್ ಏನಾಗಿದೆ ಅಲ್ಲೂ ಕೂಡ ಹೇಳಲ್ಪಟ್ಟಿದೆ. ಹಾಗಾದರೆ ಇಲ್ಲಿ ಉಳಿದಂಥದ್ದು ಯಾವುದು? ಸ್ಥಾನಮಾನಗಳಲ್ಲಿ ಅವಕಾಶ. ಸರ್ವರಿಗೂ ಸ್ಥಾನಮಾನಗಳಲ್ಲಿ ಅವಕಾಶ, ಸರ್ವರಿಗೂ ಸರಿಯಾದ ಸಮಾನವಾದ ಸ್ಥಾನಮಾನ ಇರಬೇಕು. ಅದರ ಜೊತೆಗೆ ದೇಶದ ಸರ್ವ ಪ್ರಜೆಗಳಿಗೂ ಅವಕಾಶಗಳು ಸಿಗುವಂತಾಗಬೇಕು ಎನ್ನುವಂಥದ್ದು ಪ್ರಸ್ತಾವನೆಯಲ್ಲಿರುವಂತಹ ಸಮಾನತೆಯ ಉದ್ದೇಶ ಆಗಿದೆ ಸ್ನೇಹಿತರೆ. ಸಮಾನತೆ ಅಂತ ಬಂದಾಗ ಇಲ್ಲಿ ಕೇವಲ ಸಾಮಾಜಿಕ ಸಮಾನತೆ ಮಾತ್ರ ಬರೋದಿಲ್ಲ. ಉಚ್ಚ ನೀಚ, ಮೇಲು ಕೀಳು, ವರ್ಣದಲ್ಲಿ ತಾರತಮ್ಯ ಕೇವಲ ಅದು ಮಾತ್ರ ಬರೋದಿಲ್ಲ. ಆರ್ಥಿಕ ಸಮಾನತೆ ಕೂಡ ಇಲ್ಲಿ ಬರಬೇಕು ಅನ್ನುವಂಥದ್ದು ಪ್ರಸ್ತಾವನೆಯಲ್ಲಿ ಇರುವಂಥದ್ದು. ಅದರೊಟ್ಟಿಗೆ ಇಲ್ಲಿ ಸ್ವಾತಂತ್ರ್ಯ, ಸಮಾನತೆ,
ಕೊನೆಯದಾಗಿ ಏನಾಗಿದೆ, ಭ್ರಾತೃತ್ವ ಅಂತಿದೆ. ಭ್ರಾತೃತ್ವ, ಬ್ರದರ್ಹುಡ್ ಅಂತ ಕರಿತಾ ಹೋಗ್ತೀವಿ ಆಂಗ್ಲ ಭಾಷೆಯಲ್ಲಿ. ಭ್ರಾತೃತ್ವ ಅಂದರೆ ಸಹೋದರತ್ವ ಅಂತ ಕರಿತಾ ಹೋಗ್ತೀವಿ. ನಾವು ಯಾವುದೇ ಜಾತಿಯವರಾಗಿದ್ದರೂ, ಯಾವುದೇ ಧರ್ಮದವರಾಗಿದ್ದರೂ, ಯಾವುದೇ ಲಿಂಗದವರಾಗಿದ್ದರೂ, ಯಾವುದೇ ವರ್ಣದವರಾಗಿದ್ದರೂ ಕೂಡ ನಾವೆಲ್ಲರೂ ಭಾರತೀಯರು ಎಂದು ಹೇಳಿಕೊಳ್ಳುವಂಥ ಹೆಮ್ಮೆ ನಮಗಿರಬೇಕು. ಯಾಕೆಂದರೆ ಇಡೀ ದೇಶ ನಮಗೋಸ್ಕರ ಇಷ್ಟೆಲ್ಲ ಸಂವಿಧಾನ ರಚನೆ ಮಾಡಿಕೊಟ್ಟು ಇಷ್ಟೆಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಿದೆ ಅಂದಮೇಲೆ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೋಬೇಕು. ನಾವು ಯಾವುದೇ ಜಾತಿ ಧರ್ಮದವರು ಆಗಿದ್ದರೂ ಕೂಡ ನಾವೆಲ್ಲರೂ ಯಾರು, ಭಾರತೀಯರು ಎನ್ನುವಂಥ ಕಾನ್ಸೆಪ್ಟ್ ನಮ್ಮ ಮೈಂಡಲ್ಲಿ ಇರಬೇಕು. ಅಂತಿಮವಾಗಿ ನಾವ್ಯಾರು, ಭಾರತೀಯರೇ. ಯಾವುದೇ ಪಕ್ಷದವರಾಗಿರ್ಬೋದು, ನೀವು ಯಾವುದೇ ಸಿದ್ಧಾಂತಗಳನ್ನು ಅನುಕರಣೆ ಮಾಡೋರಾಗಿರ್ಬೋದು, ಆದರೆ ಅಂತಿಮವಾಗಿ ಬರುವಂಥದ್ದು ನಾವೆಲ್ಲರೂ ಭಾರತೀಯರು. ನಮ್ಮೆಲ್ಲರಲ್ಲಿ ಭಾರತೀಯರು ಎಂಬ ಅಂಶ ಯಾವಾಗ ನಮ್ಮೆಲ್ಲರಲ್ಲಿ ಒಂದಾಗ್ತೀವೋ ಆವಾಗ ಮಾತ್ರ ನಾವು ವಿದೇಶಗಳ ಜೊತೆ ಸೆಣಸಾಡಲಿಕ್ಕೆ ಅಥವಾ ವಿದೇಶಗಳ ಜೊತೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಅದನ್ನು ಬಿಟ್ಟು ನಮ್ಮಲ್ಲೇ ನಾನಾ ರೀತಿಯ ತಾರತಮ್ಯಗಳನ್ನು ಸೃಷ್ಟಿ ಮಾಡಿಕೊಂಡು, ಮೇಲು ಕೀಳುವಂಥ ಸೃಷ್ಟಿ ಮಾಡಿಕೊಂಡು, ನಮ್ಮಲ್ಲೇ ಧರ್ಮಗಳ ನಡುವೆ ತಿಕ್ಕಾಟಗಳು, ರಾಜಕೀಯ ಪಕ್ಷಗಳ ನಡುವೆ ತಿಕ್ಕಾಟಗಳಾದರೆ, ನಮ್ಮಲ್ಲಿ ಭ್ರಾತೃತ್ವ ಅನ್ನೋ ಅಂಶ ಇರದೇ ಹೋದರೆ ನಮ್ಮ ದೇಶ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಭ್ರಾತೃತ್ವ ಎನ್ನುವ ಪದ ಪ್ರಸ್ತಾವನೆಯಲ್ಲೂ ಕೂಡ ಇದೆ. ಅದರೊಟ್ಟಿಗೆ ಸಂವಿಧಾನದ 4A, ಸಂವಿಧಾನದಲ್ಲಿ 4A ಅಂತ ಬರುತ್ತೆ, ಮೂಲಭೂತ ಕರ್ತವ್ಯಗಳು ಅಂತ ಹೇಳ್ತಾ ಹೋಗ್ತೀವಿ. ಅದು ಕೂಡ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಅದು ಕೂಡ 42ನೇ ತಿದ್ದುಪಡಿ ಮೂಲಕ ನಾವು ಸೇರಿಸ್ಕೊತ ಹೋಗ್ತೀವಿ. ಈ 4Aನಲ್ಲಿರುವಂತಹ ಮೂಲಭೂತ ಕರ್ತವ್ಯಗಳಲ್ಲಿಯೂ ಕೂಡ ಭ್ರಾತೃತ್ವ ಅಥವಾ ಸಹೋದರತ್ವ ಇರಬೇಕು ಅಂಥೇಳಿ ತಿಳಿಸ್ತಾ ಹೋಗಿದ್ದಾರೆ. ಒಟ್ಟಾರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಯಾವುದು? ಸ್ವಾತಂತ್ರ್ಯ, ಸಮಾನತೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಈ ಪ್ರಶ್ನೆ ಕೂಡ ಆಗಿದೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎನ್ನುವಂಥ ಪದಗಳನ್ನು ಯಾವ ದೇಶದಿಂದ ಎರವಲು ಮಾಡ್ಕೊಂಡಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ದೇಶದಿಂದ? ಫ್ರಾನ್ಸ್. 1789ರ ಫ್ರಾನ್ಸ್ ಕ್ರಾಂತಿಯ ಮೂಲ ತತ್ವಗಳು ಅಂತ ಕರಿತಾ ಹೋಗ್ತೀವಿ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎನ್ನುವಂಥ ಪದಗಳು ಫ್ರಾನ್ಸ್ ಕ್ರಾಂತಿಯಿಂದ ಏನು ಮಾಡ್ಕೊಂಡಿದ್ದೀವಿ? ಎರವಲು ಪಡ್ಕೊಂಡಿದ್ದೀವಿ. ಹಾಗಾದರೆ ಸ್ನೇಹಿತರೆ, ನಿಮಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ಪರಿಕಲ್ಪನೆ ಬಂತಾ ಹೋಗ್ತು. ಅದರೊಟ್ಟಿಗೆ ವ್ಯಕ್ತಿಗೌರವ ಮತ್ತು ದೇಶದ ಏಕತೆ ಬಗ್ಗೆಯೂ ಹೇಳ್ತಾ ಹೋಗ್ತಾರೆ. ಅದರೊಟ್ಟಿಗೆ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಾವೇನು ಮಾಡ್ಕೊತೀವಿ? 1949 ನವೆಂಬರ್ 1949 ನವೆಂಬರ್ 26 1949 ನವೆಂಬರ್ 26ರಂದು ಅಂಗೀಕರಿಸಿಕೊಂಡು ಅಂತ ಹೇಳ್ತೀವಿ. ಆದರೆ ತಪ್ಪು ಸ್ನೇಹಿತರೆ. 1949 ನವೆಂಬರ್ 26ಕ್ಕೆ ಸಂಪೂರ್ಣ ಸಂವಿಧಾನ ಅಂಗೀಕಾರ ಆಗೋದಿಲ್ಲ ಸ್ನೇಹಿತರೆ. 1949 ನವೆಂಬರ್ 26ಕ್ಕೆ ಭಾಗಶಃ ಸಂವಿಧಾನ ಅಂಗೀಕಾರ ಆಗುತ್ತೆ. ಯಾಕೆಂದರೆ ಆವಾಗ ಆ ದಿನ ಅಂಗೀಕಾರ ಆಗಿದ್ದು ಕೇವಲ 16 ವಿಧಿಗಳು. ಸರ್ ಹೇಗೆ ಹೇಳ್ತೀರಾ ಸರ್, ಕೇವಲ 16 ವಿಧಿಗಳು ಅಂಗೀಕಾರವಾಗಿದ್ದಾವೆ, ಕೆಲವೊಂದು ಪುಸ್ತಕದಲ್ಲಿ 15 ಅಂತಿದೆಯಲ್ಲ ಅಂತ ಹೇಳಿದ್ರೆ, 16 ವಿಧಿಗಳು 1949 ನವೆಂಬರ್ 26ರಂದು ಅಂಗೀಕಾರಗೊಳ್ಳಲ್ಪಟ್ಟವು ಅಂತ ಹೇಳುವ ವಿಧಿ 394. ಈ ವಿಧಿಯೂ ಸಹ ಅಂದೇ ಜಾರಿಯಾಗಿದ್ದರಿಂದಾಗಿ ಒಟ್ಟಾರೆಯಾಗಿ 16 ವಿಧಿಗಳು ಜಾರಿಯಾದವು, ಅಂಗೀಕಾರಗೊಳ್ಳಲ್ಪಟ್ಟವು ಅಂತ ಹೇಳ್ತೀವಿ. ಹಾಗೆ ಇದರೊಟ್ಟಿಗೆ 1950 ಜನವರಿ 26 ಸಂಪೂರ್ಣವಾಗಿ ಭಾರತದ ಸಂವಿಧಾನ ಏನಾಗುತ್ತೆ? ಜಾರಿಯಾಗುತ್ತೆ. ಇದನ್ನು ನಾವೇನಂತ ಕರಿತೀವಿ? ಗಣರಾಜ್ಯ ದಿನ ಅಂತ ಕರಿತಾ ಹೋಗ್ತೀವಿ. ಈ ಜನವರಿ 26ನ ನಾವು ಗಣರಾಜ್ಯ ಅಂತ ಕರಿತಾ ಹೋಗ್ತೀವಿ. ಗಣರಾಜ್ಯೋತ್ಸವನ್ನಾಗಿ ಆಚರಣೆ ಮಾಡ್ತಾ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಹೋಗ್ತೀವಿ. ದೇಶದ ಸೈನ್ಯವನ್ನು ತೋರಿಸ್ತಾ ಹೋಗ್ತೀವಿ. ಹಾಗಾದರೆ ಈ ಎರಡೂ ದಿನಾಂಕಗಳು ನಿಮಗೆ ನೆನಪಿರಬೇಕು. ಸಂವಿಧಾನ ಅಂಗೀಕಾರವಾದ ದಿನ ಅಂತ ಪ್ರಶ್ನೆ ಕೇಳಿದರೆ 1900 ಅಥವಾ 1949 ನವೆಂಬರ್ ತಿಂಗಳ 26ನೇ ತಾರೀಕು. ಸಂವಿಧಾನ ಜಾರಿಯಾದ ದಿನ ಯಾವುದು ಅಂತ ಕೇಳಿದ್ರೆ 1950 ಜನವರಿ 26. ಹಾಗಾದರೆ ಈ ಒಂದು ವಿಷಯವನ್ನು ಕುರಿತು ನಿಮ್ಮಲ್ಲಿ ಗೊಂದಲಗಳು ಸರಿ ಹೋಗಿದ್ದಾವೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಹಾಗಾದರೆ ಪ್ರಸ್ತಾವನೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ವಿ. ಆದರೆ ಈ ಪ್ರಸ್ತಾವನೆಯನ್ನು ನೋಡಿದಂಥ ಕೆಲವೊಬ್ಬ ರಾಜಕೀಯ ಚಿಂತಕರು ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಪ್ರಮುಖ ರಾಜಕೀಯ ಚಿಂತಕರಾದಂಥ ಠಾಕೂರ್ ದಾಸ್ ಭಾರ್ಗವ್ರವರು ವಿಶೇಷವಾಗಿ 3 ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಒಂದನೇದಾಗಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಭಾರತ ಸಂವಿಧಾನದ ಅತಿ ಮಹತ್ವವಾದ ಭಾಗ ಯಾವುದು ಅಂದರೆ ಅದು ಭಾರತ ಸಂವಿಧಾನದ ಪ್ರಸ್ತಾವನೆಯೇ ಆಗಿದೆ ಅಂತ ಹೇಳ್ತಾರೆ.
ಯಾರು ಹೇಳ್ತಾರೆ? ಠಾಕೂರ್ ದಾಸ್ ಭಾರ್ಗರ್ ಅವರು. ಅಂದರೆ ಅವ್ರು ಏನು ಹೇಳ್ತಾರೆ? ಭಾರತ ಸಂವಿಧಾನ ಅತಿ ಮಹತ್ವವಾದ ಭಾಗ ಯಾವುದು? ಪ್ರಸ್ತಾವನೆ. ಸ್ನೇಹಿತರೆ, ಅದರೊಟ್ಟಿಗೆ ಅವರು ಹೇಳುವಂಥ ಮತ್ತೊಂದು ಮಾತು ಯಾವುದು? ಸಂವಿಧಾನದ ಹೃದಯ ಹಾಗೂ ಒಡವೆ ಇದ್ದಂತೆ. ಸಂವಿಧಾನದ ಹೃದಯ ಹಾಗೂ ಒಡವೆ. ಒಡವೆ ಅಂದ ತಕ್ಷಣ ಕ್ಲಾಸ್ ಕೇಳ್ತಾರೆ, ಎಲ್ಲ ಹೆಣ್ಮಕ್ಳು ಸ್ಮೈಲ್ ಮಾಡ್ತಿರ್ತೀರಾ. ಒಡವೆ ರೇಟ್, ಬಂಗಾರದ ರೇಟ್ ಜಾಸ್ತಿ ಕೂಡ ಆಗಿದೆ, ಈಗ 50,000 ಮೇಲೆ ಹೋಗಿದೆ. ಹಾಗಾದರೆ ಇಡೀ ನಮ್ಮ ಸಂವಿಧಾನಕ್ಕೆ ಹೃದಯ ಹಾಗೂ ಒಡವೆ ಇದ್ದಂತೆ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಹೃದಯ ಹಾಗೂ ಒಡವೆ ಯಾವುದು? ಪ್ರಸ್ತಾವನೆ. ಹಾಗಂತ ಹೇಳಿದವರು ಯಾರು ಅಂತ ಕೇಳ್ತಾರೆ? ಠಾಕೂರ್ ದಾಸ್ ಭಾರ್ಗರ್ ಅವರು. ಅದರೊಟ್ಟಿಗೆ ಸ್ನೇಹಿತರೆ, ಅತ್ಯಂತ ವೈಭವದ ಸೊಗಸಾದ ಕಾವ್ಯವಿದ್ದಂತೆ ಅಂತ ಹೇಳ್ತಾರೆ. ಪ್ರಸ್ತಾವನೆ ಸಂವಿಧಾನಕ್ಕೆ ಹೇಗೆ? ಅತ್ಯಂತ ವೈಭವದ ಸೊಗಸಾದ ಏನಿದ್ದಂತೆ? ಕಾವ್ಯವಿದ್ದಂತೆ ಅಂತ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಅದರೊಟ್ಟಿಗೆ ಎರಡನೇ ರಾಜಕೀಯ ಚಿಂತಕರು, ರಾಜಕೀಯ ತಜ್ಞರು, ಸಂವಿಧಾನ ರಚನಾ ಸಭೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರುವಂಥ KM ಮುನ್ಷಿಯವರು ಕೂಡ ಪ್ರಸ್ತಾವನೆಯನ್ನು ಕುರಿತು ತಮ್ಮ ಹೇಳಿಕೆಯನ್ನು ಹೇಳ್ತಾರೆ. ಅವರೇನು ಹೇಳ್ತಾರೆ ಅಂದರೆ, ಪ್ರಸ್ತಾವನೆಯು ಸಂವಿಧಾನದ ರಾಜಕೀಯ ಜಾತಕವಾಗಿದೆ. ಪೊಲಿಟಿಕಲ್ ಹೋರೋಸ್ಕೋಪ್ ಅಂತ ಕರಿತೀವಿ ನಾವು, ಹೌದಾ? ರಾಜಕೀಯ ಜಾತಕ. ಕೆಲವೊಂದು ಪುಸ್ತಕಗಳಲ್ಲಿ ರಾಜಕೀಯ ಜಾತಕ ಪಕ್ಷಿಯಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಸರಿ ಸಹೋದರರೇ. ಇಲ್ಲಿ KM ಮುನ್ಷಿಯವರು ಹೇಳುವಂಥ ಹೇಳಿಕೆ ಯಾವುದು? ರಾಜಕೀಯ ಜಾತಕ ಅಥವಾ ರಾಜಕೀಯ ಜಾತಕ ಪಕ್ಷಿ ಅಂತಲೂ ಕರಿತಾ ಹೋಗ್ತಾರೆ. ಇನ್ನು NA ಫಾಲ್ಕಿವಾಲಾ ಎನ್ನುವಂಥ ರಾಜಕೀಯ ಚಿಂತಕರು ಏನು ಹೇಳ್ತಾರೆ ಅಂದರೆ, ಭಾರತ ಸಂವಿಧಾನದ ಗುರುತಿನ ಚೀಟಿ, ಐಡೆಂಟಿಟಿ ಕಾರ್ಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ನಾವು. NA ಫಾಲ್ಕಿವಾಲಾ ಇವರ ಹೆಸರುಗಳು ಮತ್ತು ಅವರ ಹೇಳಿಕೆಗಳು ಎರಡೂ ಕೂಡ ನಿಮಗೆ ನೆನಪಿರಬೇಕು. ಗುರುತಿನ ಚೀಟಿ ಎಂದವರು NA ಫಾಲ್ಕಿವಾಲಾ, ಹೌದಾ? ಅದರ ಜೊತೆಗೆ ರಾಜಕೀಯ ಜಾತಕ ಎಂದವರು KM ಮುನ್ಷಿ, ಹೃದಯ ಹಾಗೂ ಒಡವೆ ಎಂದವರು ಠಾಕೂರ್ ದಾಸ್ ಭಾರ್ಗವ್ ಅವರು, ಅತಿ ಮಹತ್ವವಾದ ಅಂಗ ಎಂದವರು ಠಾಕೂರ್ ದಾಸ್ ಭಾರ್ಗವ್. ಅದರೊಟ್ಟಿಗೆ ಅತ್ಯಂತ ವೈಭವದ ಸೊಗಸಾದ ಕಾವ್ಯ ಇದ್ದಂತೆ ಅಂತ ಹೇಳಿದವರು ಕೂಡ ಯಾರು? ಠಾಕೂರ್ ದಾಸ್ ಭಾರ್ಗವ್. ಸ್ನೇಹಿತರೆ, ಇಷ್ಟೊತ್ತು ವಿವರವಾಗಿ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಸ್ನೇಹಿತರೆ, ನಿಮಗೆ ಈ ತರಗತಿಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಲೈಕ್ ಕಾಮೆಂಟ್ಗಳು ನಮಗೆ ಪ್ರೇರಣೆಯನ್ನು ಕೊಡ್ತಾ ಹೋಗ್ತವೆ, ಇನ್ನೂ ಹೆಚ್ಚಿನ ತರಗತಿಗಳನ್ನು ಮಾಡುವಂತೆ ಪ್ರೇರೇಪಣೆಯನ್ನು ಕೊಡ್ತಾ ಹೋಗ್ತವೆ. ತರಗತಿಗಳಲ್ಲಿ ಏನಾದರೂ ಗೊಂದಲಗಳಿದ್ದರೆ, ಅನುಮಾನಗಳಿದ್ದರೆ ಅದನ್ನು ಕೂಡ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಆದಷ್ಟು ನಿಮ್ಮ ಕಾಮೆಂಟ್ಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅದರೊಟ್ಟಿಗೆ ಸ್ನೇಹಿತರೆ, ನಿಮಗೆ ಇನ್ನೊಂದು ವಿಶೇಷವಾದ ಅಂಶವನ್ನು ತಿಳಿಸಬೇಕು. ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಈಗಾಗಲೇ ಹೇಳಿದ್ದೀನಿ ನಾನು, ಇಡೀ ನಮ್ಮ ಸಾಧನಾ ಶಂಕರ್ ಕುಟುಂಬ ಅನ್ಅಕಾಡೆಮಿ ಆ್ಯಪ್ನಲ್ಲಿ ಏನು ಮಾಡ್ತಿದೆ, ನಿಮ್ಮ ಈ ಕೊರೋನಾ ಸಂದರ್ಭದಲ್ಲಿ ಆಫ್ಲೈನ್ ತರಗತಿಗಳು ಇಲ್ಲದೇ ಇರುವ ಕಾರಣಕ್ಕಾಗಿ ನಿಮ್ಮ ಹಿತಕ್ಕೋಸ್ಕರ ಅನ್ಅಕಾಡೆಮಿಯಲ್ಲಿ ಫ್ರೀ ಕ್ಲಾಸ್ ಇರುತ್ತೆ. ನೀವು ಅನ್ಅಕಾಡೆಮಿನಲ್ಲಿ ಹೋಗಿ ಪ್ರತಿಯೊಬ್ಬರ ಹೆಸರನ್ನು, ಬೇರೆ ಶಿಕ್ಷಕರು ಅವರನ್ನು ಹೆಸರನ್ನು ಹೇಳ್ಕೊತ ಹೋಗ್ತಾರೆ ನಮ್ಮ ಟೀಮ್ನಲ್ಲಿ. ನನ್ನ ಹೆಸರು ಅದರಲ್ಲಿ ಸೈಯದ್ ತೌಸಿಫ್ ಅಂತಿದೆ. ಆ ಒಂದು ಆಪ್ಷನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ, ಫಾಲೋ ಮಾಡಿ, ತರಗತಿಗಳನ್ನು ವೀಕ್ಷಿಸಿ. ಸ್ನೇಹಿತರೆ, ನಿಮ್ಮ ಕನಸುಗಳನ್ನು ನನಸು ಮಾಡುವಲ್ಲಿ ನಮ್ಮ ಪ್ರಯತ್ನವೂ ಸದಾ ನಿಮ್ಮ ಜೊತೆ ಇರುತ್ತೆ. ನೀವು ಕೂಡ ನಮ್ಮ ಜೊತೆ ಇರಿ ಅಂತ ಹೇಳ್ತಾ, ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಳೆಸಿ, ನೀವು ಕೂಡ ಬೆಳೆಯಿರಿ ಸ್ನೇಹಿತರೆ. ನಮಸ್ಕಾರ.